ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ದೇವಗುರು ಬೃಹಸ್ಪತಿ, ಸೊ ದೈತ್ಯಾಕಾರದ ಗುರು, ದೇವತೆಗಳ ಗುರು, ಸೊ ನಮ್ಮೆಲ್ಲರಿಗೂ ಲಕ್ಕನ್ನ ಕೊಡುವಂತಹ ಗುರು, ಸೆಕೆಂಡ್ ಹೌಸ್ಗೆ, ಫಿಫ್ತ್ ಹೌಸ್ಗೆ, ನೈನ್ತ್ ಹೌಸ್ಗೆ, 11th ಹೌಸ್ಗೆ ಕಾರಕ ಗುರು. ಸೊ ಈ ಬಾರಿ ಕರ್ಕಾಟಕ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ 12 ವರ್ಷಗಳ ನಂತರ. ಆದ್ರೆ ನಾರ್ಮಲ್ ಆಗಿ ಆಗ್ತಾ ಇಲ್ಲ. ಸೊ ಇಲ್ಲಿ ಅವರು ಉಚ್ಚ ಸ್ಥಿತಿನ ಹೊಂದ್ತಾ ಇದ್ದಾರೆ. ಸೊ ಹಾಗಾಗಿ ಓವರ್ ಆಲ್ ಆಗಿ ನಮ್ಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ನಾವು ನೋಡೋಣ. ಸೊ ಹಾಗಾಗಿ ಬನ್ನಿ. ಸೊ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೆ ಚಂದ್ರ ದಶ ನಡೀತಾ ಇದೆ ಬಿಕಾಸ್ ಆಫ್ ದ ಕ್ಯಾನ್ಸರ್ ಸೈನ್, ಹಾಗೆ ಧನುರ್ಮನೆಯಲ್ಲಿ ಈಗ ನಿಮಗೆ ನಡೀತಿರುವಂತಹ ಗ್ರಹಗಳು ಕೂತಿದ್ರೆ, ಸೊ ಅಥವಾ ಗುರು ದಶ, ಗುರು ಅಂತರ್ದಶ, ಶನಿ ದಶ, ಶನಿ ಅಂತರ್ದಶ. ಸೊ ಯಾಕೆಂದ್ರೆ ಟ್ರಾನ್ಸಿಟ್ ಶನಿ ಕೂಡ ಅಲ್ಲೇ ಇದ್ದಾರೆ, ಹಾಗೆ ಬುಧ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ನಕ್ಷತ್ರಗಳು ಬರುತ್ತಲ್ಲ ನಮ್ಗೆ, ಹಾಗಾಗಿ. ಸೊ ಗುರುಗ್ರಹರು ಯಾವ ರೀತಿ ನಮಗೆ ಅವರ ಫಲಗಳನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ನೋಡೋಣ ಬನ್ನಿ. ಸೊ ದಶ ನಡಿಲಿ ಬಿಡಿಲಿ, ಬಟ್ ಇಂಪ್ಯಾಕ್ಟ್ ತುಂಬಾನೇ ಜಾಸ್ತಿ ಇರುತ್ತೆ, ಪ್ರತಿಯೊಬ್ಬರಿಗೂ ಜಾಸ್ತಿ ಇರುತ್ತೆ. ಯಾರಿಗೆ ಗುರು ದಶ, ಗುರು ಅಂತರ್ದಶ, ಚಂದ್ರ ದಶ ಅಂತರ್ದಶ, ಸೊ ಅಥವಾ ಇಲ್ಲಿ ಶನಿ ಆಲ್ರೆಡಿ ಕೂತಿದ್ದಾರೆ, ಅಥವಾ ಮೀನ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಕೂತಿದ್ರೆ, ಅಥವಾ ಧನುರ್ಮನೆಯಲ್ಲಿ ಯಾವ್ದಾದ್ರು ಗ್ರಹ ಕೂತಿದ್ರೆ, ಅಥವಾ ಕರ್ಕಾಟಕ ರಾಶಿಯಲ್ಲಿ ಯಾವ್ದಾದ್ರು ಗ್ರಹ ಕೂತಿದ್ರೆ, ಆ ಗ್ರಹದ ದಶಗಳನ್ನ ನೀವೀಗ ಸೊ ರನ್ ಆಗ್ತಾ ಇದೆ ನಿಮ್ಗೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ನಮ್ಗೆ ಜೂನ್ 2ನೇ ತಾರೀಕು ಇವರು ಟ್ರಾನ್ಸಿಟ್ ಆಗ್ತಾ ಇರೋದು 2026. ಸೊ ಬಟ್ ಅತಿಚಾರಿ ಇರೋದ್ರಿಂದ ಬರೀ ನಮ್ಗೆ ಅಕ್ಟೋಬರ್ 31st ವರ್ಗು ಮಾತ್ರನೇ ಈ ಪ್ಲೇಸ್ ಅಲ್ಲಿ ಇದ್ದಾರೆ, ಬಿಕಾಸ್ ಲಾಸ್ಟ್ ಇಯರ್ ಕೂಡ ಅವ್ರು ಬಂದು ಹೋಗಿದಾರಲ್ಲ, ಹಾಗಾಗಿ. ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಗುರುಗ್ರಹರು ಚೇಂಜ್ ಆಗೋದು ವಿಡಿಯೋ ನೋಡಿರ್ತೀರಾ, ಅಥವಾ ನಿಮ್ ಲಗ್ನ ನೋಡ್ಕೊಂಡಿರ್ತೀರಾ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಇಷ್ಟು ಸಮಯದ ಕಾಲ ಹೇಗೆ ರಿಸಲ್ಟ್ ಇರುತ್ತೆ ಅಂಡ್ ಗುರುಗ್ರಹರು ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಇವತ್ತು ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಗುರುಗ್ರಹರು ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಅಲ್ವಾ ಕ್ಯಾನ್ಸರ್ ಅಲ್ಲಿ. ಸೊ ಆದ್ರೆ ಇಲ್ಲಿ ಯಾವ ನಕ್ಷತ್ರದಲ್ಲಿ ಉಚ್ಚ? ಪುಷ್ಯ ನಕ್ಷತ್ರದಲ್ಲಿ ಉಚ್ಚ ಅವರು. ಓಕೆ, ಈಗ ಅರ್ಥ ಮಾಡ್ಕೊಳ್ಳಿ. 3 ಜನಕ್ಕೆ ಗುರು ಉಚ್ಚ ಇರುತ್ತೆ. ಈ ವಿಡಿಯೋ ಯಾರಾದ್ರೂ ನೋಡ್ತಿರೋರಿಗೆ 3 ಜನಕ್ಕೆ ಗುರು ಉಚ್ಚ ಇರುತ್ತೆ ಅಂತ ಅನ್ಕೊಳ್ಳೋಣ. ಆದ್ರೆ 3 ಜನಕ್ಕೂ ವಿಭಿನ್ನ ರೀತಿಯಾದಂತಹ ಫಲಗಳು. ಯಾಕೆ ಅಂದ್ರೆ ಒಬ್ರಿಗೆ ಪುನರ್ವಸುಲ್ ಕೂತಿರುತ್ತೆ, ಒಬ್ರಿಗೆ ಪುಷ್ಯದಲ್ಲಿ ಕೂತಿರುತ್ತೆ, ಒಬ್ರಿಗೆ ಸೊ ನಮ್ಮ ಆಶ್ಲೇಷದಲ್ಲಿ ಕೂತಿರುತ್ತೆ. ಹಾಗಾಗಿ ವಿಭಿನ್ನವಾದಂತಹ ಫಲಗಳಿರುತ್ತೆ. ಪುಷ್ಯದಲ್ಲಿ ಕೂತಿರೋರಿಗೆ ಹೆಚ್ಚು ಫಲಗಳು. ಯಾಕೆ ಅಂತ ಹೇಳಿದ್ರೆ ಪುಷ್ಯ ಶನಿಯ ನಕ್ಷತ್ರ. ಆದ್ರೆ ನೆಕ್ಸ್ಟ್ ಲೆವೆಲ್ಗೆ ಬನ್ನಿ. ಸೊ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಅಥವಾ ಡಿ ಅಂತ ಏನ್ ಕರಿತೀರೋ ಅಗೇನ್ ಗುರುಗ್ರಹರೇ. ಸೊ ಹಾಗಾಗಿನೇ ಗುರುಪುಷಾಮೃತ ಯೋಗ ಏನ್ ಬರ್ತಾ ಇದೆ ಅಲ್ವಾ ನಮ್ಗೆ ನೆಕ್ಸ್ಟ್ 21ನೇ ತಾರೀಕು, ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳಬಹುದು. ಗೊತ್ತಿಲ್ದೇನೋ ಏನಾದ್ರೂ ಗುರುಗ್ರಹದ ಕಂಬಸ್ಟ್ ಆಗಿರಬಹುದು, ರೆಟ್ರೋಗ್ರೇಡ್ ಆಗಿರಬಹುದು, ಅಥವಾ ಯಾರಿಗಾದ್ರೂ ಗುರು ಕೇತು ಕಾಂಬಿನೇಷನ್ ಇರಬಹುದು, ಗುರು ರಾಹು ಕಾಂಬಿನೇಷನ್ ಇರಬಹುದು, ಗುರು ಶನಿ ಕಾಂಬಿನೇಷನ್ ಇರಬಹುದು. ಸೊ ಗುರು ಶನಿ ಇದ್ದಾಗ ಸ್ಲೋ ಆಗುತ್ತೆ ರಿಸಲ್ಟ್ಸ್, ಅದಕ್ಕೋಸ್ಕರ. ಗುರು ಕೇತು ಇದ್ದಾಗ ಬ್ರೇಕ್ಸ್ ಆಗುತ್ತೆ. ಸೊ ಹಾಗಾಗಿ ಈ ತರ ಕಾಂಬಿನೇಷನ್ಗಳಿದ್ದು ದಶ ನಡೀತಿದ್ರೆ ನೀವು ನೋಡ್ಕೊಳ್ಳಿ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಬರೀ ಥಿಯರಿ ಹೇಳ್ಕೊಂಡು ಹೋಗೋದೆಲ್ಲ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ 2 ಭಾಗವಾಗಿ ನಾನು ವಿಭಾಗಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾನು ನಿಮ್ಗೆ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಸ್ ಹೀಗೇನೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲ ಅಂದ್ರೆ ಬರೋ ನಿಮ್ಗೆ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಗುರು ಇದೆ, ದ್ವಿತೀಯದಲ್ಲಿ ಗುರು ಇದೆ, ಲಗ್ನದಲ್ಲಿ ಗುರು ಇದೆ, ಈ ತರ. ಸೊ ಆ ತರ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ನಿಮ್ಗೆ ಗೊತ್ತು, ರೆಗ್ಯುಲರ್ ಆಗಿ ಫಾಲೋ ಮಾಡೋರು ಯಾರು ನನಗೆ ಮಾಡ್ತಿದ್ದೀರಾ ಅವ್ರಿಗೆ. ಹಾಗೆ ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಗುರುಗ್ರಹರು ಉಚ್ಚ ಸ್ಥಿತಿಲಿ ಬರ್ತಾ ಇದ್ದಾರೆ, ಗುರು ದಶ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಆದ್ರೆ ಇಲ್ಲೇನಾದ್ರೂ ಕೇತು ಇತ್ತಂತ ಹೇಳಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ, ಕರ್ಕಾಟಕ ರಾಶಿಯಲ್ಲಿ ಜನ್ಮ ಜಾತಕದಲ್ಲಿ ಕೇತು ಯಾರಿಗಿರುತ್ತೋ ನಿಮಗಳಿಗೆ ಗುರುಗ್ರಹರು ಮೆಟೀರಿಯಲ್ಸ್ಟಿಕ್ ಆಗಿ ಏನನ್ನು ಕೊಡ್ಲಿಕ್ಕೆ ಈ ಪೀರಿಯಡ್ ಆಫ್ ಟೈಮು ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಸ್ಪಿರಿಚುಯಾಲಿಟಿ ರೀತಿನಲ್ಲಿ ತುಂಬಾ ನಿಮ್ಗೆ ಸಿಗುತ್ತೆ, ಹೀಲಿಂಗ್ ಸಿಗಬಹುದು, ಒಳ್ಳೆ ಗುರುಗಳು ಸಿಗಬಹುದು, ಹೆಲ್ತ್ಗೆ ಸಪೋರ್ಟ್ ಮಾಡಬಹುದು, ತುಂಬಾನೇ ವಿಚಾರ ಅದು ನಿಮ್ಮ ಲಗ್ನಗಳ ಪ್ರಕಾರ ಇರುತ್ತೆ. ಇದೊಂದು ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಗುರುಪುಷಾಮೃತ ಯೋಗ ಏನ್ 21ನೇ ತಾರೀಕು ಬರ್ತಾ ಇದೆ. ಸೊ ಅದಕ್ಕೋಸ್ಕರನೇ ನಾವು 2ನೇ ತಾರೀಕು ಅಂದ್ರೆ ಮೇ 2ನೇ ತಾರೀಕು, ಸೊ ಸಾಟರ್ಡೆ ಇರುತ್ತೆ. 1ನೇ ತಾರೀಕು ಹುಣ್ಣಿಮೆ ಆಗಿರುತ್ತೆ. ಸಾಟರ್ಡೆ ಸೊ ನಿಮ್ಗೆ ಸ್ಟೋನ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಗೊತ್ತಿಲ್ಲದೆ ಗುರುದಶ ಅಂತ ಹೇಳಿ ಈಗ ಯಾರ್ಯಾರು ಸಿಟ್ರಿನ್ ಹಾಕೊಂಡಿರ್ತೀರಾ, ಯೆಲ್ಲೋ ಸಫೇರ್ ಹಾಕೊಂಡಿರ್ತೀರಾ, ವೈಟ್ ಸಫೇರ್ ಹಾಕೊಂಡಿರ್ತೀರಾ, ಸಫೇರ್ಗಳನ್ನ ಹಾಕೊಂಡಿರ್ತೀರಾ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಸ್ಟೋನ್ ನ ನಿಮ್ಗೆ ಯಾರು ರೆಕಮೆಂಡ್ ಮಾಡಿದ್ದಾರೆ ಅವ್ರಿಗೂ ವಿಚಾರ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಅನ್ನೋದು ಅಷ್ಟು ಈಸಿಯಾಗಿ ಬರೋದಿಲ್ಲ. ರಿಸರ್ಚ್ ಅಥವಾ
ಸೊ ನಿಮ್ಗೆ ಆ ಯೋಗ್ಯತೆ 2 ಚಾರ್ಟ್ ಅಲ್ಲಿ ಇರಬೇಕು. ಅದು ನಿಮ್ಮ ಕಾರ್ಮಿಕ್ ಆಗಿರ್ಬೇಕು. ಅವಾಗ್ಲೇನೆ ನೀವು ಈ ಫೀಲ್ಡ್ ಅಲ್ಲಿ ಹಂತವಾಗಿ ಹೋಗ್ತೀರಾ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಊಹಾಪೋಹ ಅಥವಾ ರಾಹು ರಿಲೇಟೆಡ್, ಮರ್ಕ್ಯುರಿ ರಿಲೇಟೆಡ್ ಅಸ್ಟ್ರಾಲಜರ್ಸ್ ನಿಮ್ಗೆ ಡೆಫಿನೆಟ್ಲಿ ನೀಟಾಗಿ ಗೈಡ್ ಆಗಲ್ಲ. ಮತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದೀರಲ್ವಾ, ಅದಕ್ಕೇನೆ ನಾನು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರೋದ್ರಿಂದ ಸೊ ನಿಮ್ಗೆ ಬಿಡಿಸಿ ಈ ತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇಲ್ಲಿ ವಿಡಿಯೋ ನೋಡ್ಲಿ, ಸಬ್ಸ್ಕ್ರೈಬ್ ಮಾಡ್ಬಿಡ್ಲಿ ಅಥವಾ ಅದರಿಂದ ದುಡ್ಡು ಬಂದ್ಬಿಡ್ಲಿ, ಈ ತರ ಇಂಟೆನ್ಷನ್ ನನಗೆ ಡೆಫಿನೆಟ್ಲಿ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ಜುಪಿಟರ್ ಅಗೈನ್, ನಾವ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀರಲ್ವಾ, ಮೇಲೊಬ್ರು ಇದಾರೆ ನೋಡ್ಕೋತಾರೆ, ಮೇಲೊಬ್ರು ಇದಾರೆ ನೋಡ್ಕೋತಾರೆ ಅಂತ. ಯಾರಿದ್ದಾರೆ ಮೇಲೆ? ಯಾರಿದ್ದಾರೆ ಹೇಳಿ? ಯಾರು ಇಲ್ಲ. ಶಿವನ 3ನೇ ಕಣ್ಣು ಏನ್ ಬರುತ್ತೋ ಸೊ ಅದ ಅಂಶ ಅಗೈನ್ ಸ್ಪೇಸ್ ಎಲಿಮೆಂಟ್, ಆಕಾಶದಲ್ಲಿ ಗುರುನೇ ನೋಡ್ಕೊಳ್ಳೋದು. ಅದರರ್ಥ ನಾವು ನಾರ್ಮಲ್ ಆಗಿ ಮಾತಾಡ್ತಿರ್ತೀವಲ್ವಾ, ಏನಾದ್ರು ಹರ್ಟ್ ಆದಾಗ, ಯಾರಾದ್ರೂ ಹರ್ಟ್ ಮಾಡಿದಾಗ ದೇವ್ರು ನೋಡ್ಕೋತಾನೆ, ಮೇಲೆ ನೋಡ್ಕೋತಾನೆ ಅಂತ ಇದೆ. ಮೇಲೆ ಇರೋದು ಶಿವನ 3ನೇ ಕಣ್ಣು, ಸ್ಪೇಸ್ ಎಲಿಮೆಂಟ್. ಡನ್. ಹಾಗಾಗಿ ನನ್ನ ವಿಡಿಯೋಸ್ ನೋಡ್ತೀರಾ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಬಿಕಾಸ್ ಆಫ್ ಮೇ ಬಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತ ಏನೋ. ಸೆಕೆಂಡ್, ಇದ್ರಲ್ಲಿ ಇಷ್ಟೊಂದು ವಿಚಾರ ಇದ್ರೂ ಸೊ ಅಟ್ಲೀಸ್ಟ್ ಇಷ್ಟು ನಿಮ್ಗೆ ಟೈಮ್ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ರು ಇದ್ರಲ್ಲಿ ಎಷ್ಟೋ ಘಟನೆಗಳು ದಿನನಿತ್ಯ ಫಾಲೋ ಮಾಡೋರ್ಗೆ ನಡೀತಿದಾವೆ. ಒಂದು ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ. ಅದರರ್ಥ ಅವರ ಮನಸ್ಥಿತಿ, ಅವರ ಪರಿಸ್ಥಿತಿ, ಅವರ ಗುರುಗ್ರಹದ ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಹೇಗೆ ಅಂತೇಳಿ. ಸೊ ಅದಕ್ಕೆ ಸ್ಟೋನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಸೊ 2.5 ಅವರ್ಸ್ ಕ್ಲಾಸ್ ಇರುತ್ತೆ, ಮ್ಯಾಕ್ಸಿಮಮ್ 3 ಅವರ್ಸ್ಗೂ ಹೋಗಬಹುದು. ಬಿಕಾಸ್ ಸ್ಟೂಡೆಂಟ್ಸ್ ಯಾರಾದ್ರು ಚಾರ್ಟ್ಗೆ ಅಥವಾ ಅವ್ರಿಗೊಂದು ಕ್ಲಾರಿಟಿ ಬೇಕು, ಅವ್ರಿಗೆ ಗೊತ್ತಿಲ್ಲ ಯಾವ ಸ್ಟೋನ್ ಹಾಕೋಬೇಕು ಅಂತ. ಸೊ ಹಾಗಾಗಿ ಸ್ಟೋನ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದೀವಿ. ಅಗೈನ್ ಈಗ ನನ್ನ ಮೇಜರ್ ಆಗಿ ನಿಮ್ಗೆ ಧನುರ್ ಲಗ್ನ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ, ನೀವೇನಾದ್ರೂ ಸಿಟ್ರಿನ್ ಅಥವಾ ಎಲ್ಲೋ ಸಫೇರ್ ಏನಾದ್ರು ಹಾಕಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಪಾಯಿಂಟ್ ಅಷ್ಟೇನೆ ನಾನು ಇಲ್ಲಿ ಹೇಳ್ತಾ ಇರೋದು. ಕ್ಲಾಸಲ್ಲಿ ಇನ್ನೂ ಪಾಯಿಂಟ್ಸ್ ಜಾಸ್ತಿ ಇದೆ ಕ್ಲಾಸು. ಸೊ ಅದಕ್ಕೋಸ್ಕರನೇ ಇದುವರೆಗೂ ಯಾರು ನಿಮಗೆ ಹೇಳ್ತಾ ಇರುವಂತಹ ಅಷ್ಟೊಂದು ಡೆಪ್ತ್ ರಿಸರ್ಚ್ ಮಾಡಿರುವಂತಹ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಕೇವಲ 30 ಮೆಂಬರ್ಸ್ ಆಲ್ರೆಡಿ ಸೊ ಜಾಯ್ನ್ ಆಗಿದ್ದಾರೆ. ಸೊ ರಿಮೈನಿಂಗ್ ಯಾರಿಗೆಲ್ಲ ಇದೆಯೋ ಜಾಯ್ನ್ ಆಗಿ. ಸೊ ಡನ್. ಸೊ ಬನ್ನಿ ಈಗ ನಾವು ಗುರುಗ್ರಹದ ರಿಸಲ್ಟ್ ಏನ್ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ವಿಡಿಯೋನ ನೀಟಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾನು ನವಾಂಶ ರಿಸರ್ಚ್ ಕೂಡ ತಗೊಂಡಿದ್ದೀನಿ ಇಲ್ಲಿ. ನನ್ನ ನವಾಂಶದ ಆಧಾರದ ಮೇಲೆ ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಮೊದಲನೇದಾಗಿ ದ ಮೋಸ್ಟ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು, ಕ್ವೀನ್ ಲಗ್ನ ಅಂತಾನೆ ಹೇಳ್ಬೋದು ಕರ್ಕಾಟಕ ಲಗ್ನ. ಸೊ ಹಾಗಾಗಿ ಗುರುಗ್ರಹರು ಇಲ್ಲೇ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ನಾವು ಕರ್ಕಾಟಕ ಲಗ್ನದಿಂದನೇ ಶುರು ಮಾಡೋಣ. ಯಾಕೆ? ಸೊ ಶುಭ ಸೂಚನೆನ ಅಲ್ಲಿಂದನೇ ಮಾಡೋಣ. ಅದಕ್ಕೂ ಮೊದಲು ಒಂದ್ ಸ್ವಲ್ಪ ಥಿಯರಿ ಹೇಳ್ಬೇಕು ನಿಮ್ಗೆ. ಏನಪ್ಪಾ ಅಂತ ಹೇಳಿದ್ರೆ, ಸಿ, ನಿಮ್ಮೆಲ್ಲರಿಗೂ ಗೊತ್ತು ಗುರುವಿನ ಹೆಂಡತಿ ತಾರಾ ಮಾತಾ. ಸೊ ಅವರು ಚಂದ್ರನ ಜೊತೆ ಏನ್ ಇಲ್ಲಿಗಲ್ ಅಫೇರ್ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಇಟ್ಕೋತಾರೆ, ಅದರ ಪರವಾಗಿ ಹುಟ್ಟಿದ್ದೇ ಮರ್ಕಿರಿ. ಸೊ ಅದಕ್ಕೇನೆ ಹೇಳುದು ಮರ್ಕಿರಿನ ನಾವು ಇಲ್ಲಿಜಿಮೆಟ್ ಚೈಲ್ಡ್ ಅಂತ ಹೇಳಿದ್ರೆ ಸೊ ಏನದು ಬರ್ತ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಇದೆ ಅಂತ ಹೇಳಿ. ಈವನ್ ತುಂಬಾ ಜನದ ಚಾರ್ಟ್ಸ್ ಅಲ್ಲಿ ಇಲ್ಲಿಗಲ್ ಬೇಬಿ ಕೂಡ ಇರುತ್ತೆ. ಸೊ ಅದು ಸಮಯ ಸಂದರ್ಭ ನೋಡಿ ಅವ್ರು ಕೇಳಿದ್ರೆ ಅಥವಾ ಅವ್ರಿಗೆ ಅವಶ್ಯಕತೆ ಇದ್ರೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ನೀವ್ ಅನ್ಕೊಂಡಿರ್ಬಹುದು ಜಾತಕ ನೋಡಿದ್ರೆ ಏನು ಗೊತ್ತಾಗಲ್ಲ ಅಂತ. ನಂತರ ರಿಸರ್ಚ್ ಓರಿಯೆಂಟೆಡ್ ಯಾರು ಇರ್ತಾರೋ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಹಂಗಂತ ಮರ್ಕಿರಿ ಒಂದೇ ಪಾಯಿಂಟ್ ಬರಲ್ಲ, ಬೇರೆ ವಿಚಾರಗಳು ನವಾಂಶದಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಇಲ್ಲಿಗಲ್ ಬೇಬಿ ಅಥವಾ ಮರ್ಕಿರಿಗೆ ಫಾದರ್, ಡ್ಯುಯಲ್ ಫಾದರ್, ಸೊ ಹೀಗೆ ತಗೊಂತೀವಿ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನ್ ನೋಡಿ, ಗುರುಗ್ರಹರು ತನ್ನನ್ನು ತಾನ ಸುಟ್ಕೊಂಡು ತನ್ನ ಜೀವನ ತನ್ನ ಹಾಳು ಮಾಡ್ಕೊಂಡು ಬರೀ ಯಾವಾಗ್ಲೂ ಇನ್ನೊಬ್ಬರಿಗೆ ಬೋಧನೆ ಮಾಡೋದ್ರಲ್ಲೇ ಇರ್ತಾರೆ. ನೋಡಿ, ಚಂದ್ರ ತನ್ನ ಹೆಂಡತಿ ಜೊತೆ ತಾರಾ ಜೊತೆ ಅಫೇರ್ ಇಟ್ಕೊಂಡ್ರು, ಅವ್ರಿಗೆ ಮರ್ಕಿರಿ ಜನಿಸಿದ್ರು ಕೂಡ ಚಂದ್ರನ ಮನೆಯಲ್ಲೇ ಗುರು ಉಚ್ಚ ಆಗ್ತಾ ಇದ್ದಾರೆ. ಟ್ವಿಸ್ಟ್ ನೋಡಿ. ಆಮೇಲೆ ಗುರುಗ್ರಹರು ಮೂಲ ತ್ರಿಕೋನ ಎಲ್ಲಿ? ಧನುರ್ ಮನೆಯಲ್ಲಿ. ಸೊ ಇಲ್ಲಿಂದ 8th ಹೌಸ್ ಸೊ ಬಂದು ಇಲ್ಲಿ ಅಗೈನ್ ನಮ್ಗೆ ಉಚ್ಚ ಆಗ್ತಾ ಇದ್ದಾರೆ. ಗುರು ನೋಡಿ ಎಷ್ಟು ಪ್ಯೂರಿಫೈ. ಸೊ ಇಲ್ಲೂ ಕೂಡ ಗುರು ಇಲ್ಲಿ ದ್ವೇಷದ ರೀತಿಯಲ್ಲಿ ಹೋಗ್ತಾ ಇಲ್ಲ. ಓಕೆ, ಚಂದ್ರ ನನ್ಗೆ ಬ್ಯಾಡ್ ಮಾಡಿದ್ದಾರೆ, ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡಿದ್ದಾರೆ, ನನ್ನ ಹೆಂಡತಿ ಜೊತೆ ಈ ತರ ಇದ್ದಾರೆ, ಅವ್ರಿಗೆ ಒಂದು ಮಗು ಈ ತರ ಅವರು ಮೈಂಡ್ ಸೆಟ್ ಬರ್ಲಿಲ್ಲ. ಅದಕ್ಕೆ ಹೇಳೋದು ಗುರು ತತ್ವ ಇರೋರು ಯಾವತ್ತೂ ನಿಮ್ಗೆ ನೆಗೆಟಿವ್ ರೆಮಿಡೀಸ್, ನೆಗೆಟಿವ್ ಗೈಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಟಿಲ್ ಗುರು ಎಫೆಕ್ಟ್ ಆಗಿದ್ರೆ ಮಾತ್ರ. ರಾಹು ಕೇತು ಇನ್ ಸ್ವಲ್ಪ ಕಾಂಬಿನೇಷನ್ಸ್ ಇದೆ, ಅವ್ರ ಜೊತೆ ಎಫೆಕ್ಟ್ ಆಗಿದ್ರೆ ಮಾತ್ರ. ಸೊ ಅಗೈನ್ ಗುರುಗ್ರಹರು ನೋಡಿ ಇಲ್ಲಿ ಸೊ ವಾಟರ್ ಸೈನ್ ಅಂತ ಹೇಳಿದ್ರೆ ನ್ಯಾಚುರಲ್ 4th ಹೌಸ್. ಗುರು ಇಲ್ಲಿ ಕೂಡ ಈ ಚಂದ್ರ ತಪ್ಪು ಮಾಡಿದ್ರು ಸಹ 27 ನಕ್ಷತ್ರಗಳಲ್ಲಿ ಅವರು 2 ಡೇಸ್ ಒಬ್ಬೊಬ್ರ ಐ ಮೀನ್ ಒಂದೊಂದ್ ಮನೆ ಮೂವ್ ಆಗ್ತಾರಲ್ವಾ, ಆದ್ರೂ ಸಹ ಗುರುಗ್ರಹರು ಪ್ರೀತಿಯಿಂದ ಎಮೋಷನಲ್ ರೀತಿ ಸೊ ಹಾಗಾಗಿ ಅವ್ರನ್ನ
ತಿದ್ಲಿಕ್ಕೆ ಅದೇ ಮನೆಯಲ್ಲಿ ಎಕ್ಸಾಲ್ಟೇಷನ್ ಆಗ್ತಾ ಇದ್ದಾರೆ. ಇಲ್ಲಿ ಇವರು ಮನಸ್ಸು ಮಾಡಿದ್ರೆ ಸೊ ದೇವಗುರು, ಬೃಹಸ್ಪತಿ ಗುರು, ದೇವತೆಗಳ ಗುರು, ದೈತ್ಯ ಗುರು, ಬೃಹದಾಕಾರದ ಗುರು, ಅತ್ಯಂತ ಜ್ಞಾನವುಳ್ಳ ಗುರು. ಅವ್ರು ಮನಸ್ಸು ಮಾಡಿದ್ರೆ ಅವರ ತಂತ್ರ ಮಂತ್ರ ಯಂತ್ರಗಳಿಂದ ಚಂದ್ರನಿಗೆ ತೊಂದರೆ ಕೂಡ ಮಾಡ್ಬೋದಾಗಿತ್ತು. ಅಥವಾ ಚಂದ್ರ ನೀಚ ವೃಶ್ಚಿಕ ರಾಶಿಯಲ್ಲಿ ಅಲ್ಲಿ ಆ ಮನೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಚಂದ್ರ ಉಚ್ಚ ಟಾರಸ್ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಪ್ರಾಬ್ಲಮ್ಯಾಟಿಕ್ ಮಾಡ್ಬೋದಾಗಿತ್ತು. ಬಟ್ ಗುರು ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಓಕೆ, ತಪ್ಪು ಮಾಡಿದ್ದಾರೆ ಚಂದ್ರ, ಅವ್ರಿಗೆ ನಾವು ಅವರ ಮನಸ್ಸಿಗೆ ಅರ್ಥ ಆಗುವ ರೀತಿ ತಿಳಿಸಿ ಹೇಳೋಣ ಅನ್ನೋ ರೀತಿ ಪುನಃ ಅವನ ಮನೆಯಲ್ಲೇ ಎಕ್ಸಾಲ್ಟೇಷನ್ ಆಗಿದ್ದಾರೆ. ಸೊ ಸೀರಿಯಸ್ಲಿ ಜ್ಯೋತಿಷ ತುಂಬಾ ಚೆನ್ನಾಗಿದೆ ರಿಸರ್ಚ್ ಮಾಡಿದ್ರೆ. ಸೊ ಇದೇ ವ್ಯತ್ಯಾಸ ಇರೋದು. ಗುರು, ಸೊ ಕರ್ಕಾಟಕದಲ್ಲಿ ಇರುವಂತಹ ಗುರುಗಿರೋ ವ್ಯತ್ಯಾಸ, ಮಕರ ರಾಶಿಯಲ್ಲಿ ನೀಚ ಏನಕ್ಕೆ ಆಗ್ತಾರೆ, ಇಲ್ಲಿರುವ ಗುರು ಪ್ರೀತಿಯಿಂದ ಬಿಡಿಸಿ ಹೇಳ್ತಾರೆ, ಆದ್ರೆ ಇಲ್ಲಿರುವ ಗುರು ದ್ವೇಷದಿಂದ, ಮೋಸದಿಂದ, ಅಥವಾ ಅನ್ಯಾಯದ ಮಾರ್ಗದಿಂದ, ಕೆಟ್ಟ ಕೆಲಸಗಳಿಂದ ಸೊ ಇನ್ನೊಬ್ರಿಗೆ ಹಿಂಸೆ ಕೊಡುವ ರೀತಿ ಬಿಹೇವ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರನೇ ಕರ್ಕಾಟಕ ರಾಶಿ ಅಂತ ಹೇಳಿದ್ರೆ ಪ್ಯೂರ್ ವಾಟರ್. ಸೊ ಅದು ಪ್ಯೂರ್ ಬಾವಿ ನೀರಂತ ಏನ್ ಹೇಳ್ತೀವಲ್ಲ ಅದು. ಸೊ ಸ್ಕಾರ್ಪಿಯೋ ಬಂದು ಹಾಟ್ ವಾಟರ್ ಅಥವಾ ಗಟರ್ ವಾಟರ್ ಅಂತ ಹೇಳ್ತೀವಿ. ಸೊ ಗಲೀಜು ಮೋರಿ ನೀರು ಈ ತರ ಹೇಳ್ತೀವಿ. ಸೊ ಪೈಸಿಸ್ ಮೀನರಾಶಿ ನೀರು ಬಂದು ಉಪ್ಪು ನೀರು. ಸೊ ಮೂರ್ ನೀರ್ಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮೂರು ವಾಟರ್ ಸೈನ್ಸ್, ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸಸ್. ಸೊ ಹಾಗಾಗಿ ಇದೊಂದು ವಿಚಾರ ನಿಮ್ಗೆ ತಿಳ್ಕೊಳ್ಳಿ. ವಿಡಿಯೋ ನೋಡೋರು ಬರೀ ಗುರುಗ್ರಹ ಬಂತು ದುಡ್ಡು ಕೊಡುತ್ತೆ ಆ ತರ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ಡಿಪೆಂಡಿಂಗ್ ಆನ್ ನಿಮ್ಮ ದಶ ನಿಮ್ಮ ನಮಾಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ ಆಕ್ಚುಲಿ ಕರ್ಕಾಟಕ ಲಗ್ನದವರು ತುಂಬಾ ಅಂದ್ರೆ ಎಫೆಕ್ಟ್ ಆಗ್ಲಿಲ್ಲ ಏನಾದ್ರು ಗುರು ಅಥವಾ ಲಗ್ನ ಅಂತ ಹೇಳಿದ್ರೆ, ನಿಜವಾಗ್ಲೂ ತುಂಬಾನೇ ಪ್ಯೂರ್ ಇರುವಂತಹ ಎಲ್ಲಾ ಲಗ್ನಗಳಿಗೂ ಕಂಪೇರ್ ಮಾಡಿದ್ರೆ, ಸೊ ಅವ್ರದ್ದು ಏನೇ ದಶ ಇರ್ಲಿ, ಏನೇ ಕಾಂಬಿನೇಷನ್ಸ್ ಇರ್ಲಿ, ಹೌದು ನಿಮ್ಗೆ ಕರ್ಕಾಟಕ ಲಗ್ನ ಸ್ಪೌಸೇ ಇದ್ರು ಅವ್ರು ಬ್ಯಾಡು, ಅದು ಡಿಪೆಂಡಿಂಗ್ ಆನ್ ಸಮ್ ಕಾಂಬಿನೇಷನ್ಸ್ ನವಾಂಶದಲ್ಲಿರುತ್ತೆ. ಬಟ್ ಅವ್ರದ್ದು ತುಂಬಾನೇ ಎಮೋಷನಲ್ ಪರ್ಸನ್ಸ್, ತುಂಬಾ ಹೆಲ್ಪಿಂಗ್ ನೇಚರ್ಸ್, ಲೈಕ್ ಮದರ್, ದಟ್ಸ್ ಇಟ್. ಸೊ ಹಾಗಾಗಿ ಸೊ ಬನ್ನಿ ಅವ್ರದ್ದೇ ಲಗ್ನಕ್ಕೆ ನೋಡೋಣ. ಗುರು ಇವ್ರಿಗೆ 6ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ. ಸೊ ಲಗ್ನದಲ್ಲೇ ಕೂತ್ಕೋತಾ ಇದ್ದಾರೆ. ಡೆಫಿನೆಟ್ಲಿ ಇದೊಂದು ವೆರಿ ವೆರಿ ಗುಡ್ ಪೊಸಿಷನ್ ಅಂತ ಹೇಳ್ಬೋದು, ಅಥವಾ ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳಬಹುದು. ಆದರೆ ಲಗ್ನದಲ್ಲಿ ಕೂತ್ಕೊಳ್ತಿರುವಂತಹ ಗುರು ಲಗ್ನನ ಡಿಸ್ಟ್ರಾಯ್ಡ್ ಮಾಡುವ ಸಾಧ್ಯತೆ ಅತಿ ಹೆಚ್ಚು ಇದೆ. ಸೊ ಲಗ್ನನ ಇನ್ಕ್ರೀಸ್ ಮಾಡೋದು, ಸಡನ್ ಆಗಿ ನೀವೇನಾದ್ರೂ ಫ್ಯಾಟ್ ಆಗೋದು. ಆಲ್ರೆಡಿ ಇಲ್ಲಿ 29 ಡಿಗ್ರಿ ಬರ್ತಾರಲ್ವಾ ಗುರು, ಇಲ್ಲಿಂದನೇ ಶುರು ಆಗ್ಬಿಟ್ಟಿರುತ್ತೆ ನಿಮ್ಗೆ ದೇಹದ ತೂಕ ಹೆಚ್ಚಳ. ಇದು ತಿಂದು ಬಂದಿರೋದೆಲ್ಲ ಕಫ್ ತತ್ವ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್, ಅವರು ನಿಮ್ಗೆ 6ನೇ ಮನೆ ಅಧಿಪತಿ ಇರೋದ್ರಿಂದ ಇದು ಫಸ್ಟ್ ನೆಗೆಟಿವ್ ಪಾಯಿಂಟ್ಸ್ ಸ್ವಲ್ಪ ತಗೋಬಿಡೋಣ. ಒಂದು, ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಕಫ್. ಎರಡನೇದು ಬಂದು 6th ಲಾರ್ಡ್ ಲಗ್ನದಲ್ಲೇ ಕೂತ್ಕೋತಾ ಇರೋದ್ರಿಂದ 180 ಡಿಗ್ರಿ ಕಂಪ್ಲೀಟ್ ನಿಮ್ಮ ಡೈಲಿ ರುಟೀನೇ ಚೇಂಜ್ ಆಗ್ಬಿಡುತ್ತೆ. ಮೇ ಬಿ ಬಿಫೋರ್ ನೀವು 7 ಗಂಟೆಗೆ ಎದ್ದೇಳ್ತಿದ್ರೆ ಈಗ 4 ಗಂಟೆಗೆ ಎದ್ದೇಳೋ ಸಾಧ್ಯತೆ, ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಕೆಲಸ, ಹ್ಯೂಜ್ ವರ್ಕ್ ಬರ್ತಾ ಇದೆ. ಅದು ಡಿಪೆಂಡಿಂಗ್ ಆನ್ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ಅಥವಾ ಚಂದ್ರ ಎಲ್ಲಿದ್ದಾರೆ ನೋಡ್ಕೊಳ್ಳಿ, ಆ ರೀತಿ ಬರುತ್ತೆ. ಬಟ್ ಏನೇ ಆದ್ರೂ ದಿನನಿತ್ಯದ ಕಂಪ್ಲೀಟ್ ರೊಟೀನ್ ಚೇಂಜ್ ಆಗುತ್ತೆ. ಹಾಗೆ ಒಂದು ಸ್ಮಾಲ್ ಹೆಲ್ತ್ ಇಶ್ಯೂಸ್ ಡೆಫಿನೆಟ್ ಆಗಿರುತ್ತೆ. ಅದು ಪುಷ್ಯ ನಕ್ಷತ್ರಕ್ಕೆ ಯಾವಾಗ ಗುರು ಬರ್ತಾರಲ್ಲ ಆವಾಗ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ಅಷ್ಟಮಾಧಿಪತಿ ನಕ್ಷತ್ರಕ್ಕೆ ಒಂದು ಸರ್ಜರಿ ಆಗ್ಬೋದು, ಒಂದು ಹೆಲ್ತ್ ಇಶ್ಯೂಸ್ ಆಗ್ಬೋದು, ಅಥವಾ ಫ್ಯಾಟ್ ರಿಲೇಟೆಡ್, ನರ್ವ್ಸ್ ರಿಲೇಟೆಡ್, ಎನಿ ಒನ್ ಸಡನ್ ಯು ಕಾಂಟ್ ಎಕ್ಸ್ಪೆಕ್ಟ್ ಒಂದು ಹೆಲ್ತ್ ಇಶ್ಯೂಸ್ ಅಂತೂ ಆಗುತ್ತೆ. ಇದೊಂದೇ ಮೈನಸ್ ಪಾಯಿಂಟ್. ಕ್ಲಿಯರಾ? 6ನೇ ಮನೆ ಅಧಿಪತಿ ಲಗ್ನದಲ್ಲಿ ಅಷ್ಟೊಂದು ಶುಭ ಸೂಚನೆ ಅಲ್ಲ. ಗುರು ಆದರೂ ಸಹ ಥೈರಾಯ್ಡ್ ಯಾರಿಗಾದ್ರೂ ಜಾಸ್ತಿ ಇದ್ರೆ ನೋಡ್ಕೊಳ್ಳಿ, ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ನೋಡ್ಕೊಳ್ಳಿ, ಬ್ಲಡ್ ಇನ್ಫೆಕ್ಷನ್ಸ್ ಇದ್ರೆ ನೋಡ್ಕೊಳ್ಳಿ, ಲೆಗ್ ಪೇನ್ಸ್ ಏನಾದ್ರು ಹೆವಿ ಜಾಸ್ತಿ ಇದ್ರೆ ನೋಡ್ಕೊಳ್ಳಿ, ಬ್ಯಾಕ್ ಪೇನ್ಸ್ ಹೆವಿ ಇದ್ರೆ ನೋಡ್ಕೊಳ್ಳಿ. ಸೊ ಹಾಗಾಗಿ ಫ್ಯಾಟಿ ಲಿವರ್, ನಾರ್ಮಲ್ ಲಿವರ್, ಬಾಯ್ಸ್ ಗರ್ಲ್ಸ್ ಇಬ್ಬರಿಗೂ. ಸೊ ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಡಿ. ಇದು ಮೈನಸ್ ಪಾಯಿಂಟ್. ಈಗ ಶುಭ ವಿಚಾರಕ್ಕೆ ಬರೋಣ. ಖಂಡಿತವಾಗ್ಲೂ ಭಾಗ್ಯಾಧಿಪತಿ ಲಗ್ನದಲ್ಲಿ ಬಂದಾಗ ಖಂಡಿತ ಇಷ್ಟೆಲ್ಲ ಇಲ್ಲಿ ಹೆಲ್ತ್ ಇಶ್ಯೂಸ್ ಬಂದ್ರು ನಿಮ್ಗೆ ಫೈನಲ್ ರಿಸಲ್ಟ್ ವೆರಿ ಗುಡ್ ರಿಸಲ್ಟ್. ಸಕ್ಸಸ್ ಆಗ್ತೀರಾ. ಫೈನಲ್ ಆಗಿ ಎಂಡ್ ಆಫ್ ದ ಡೇ ಸಕ್ಸಸ್ ಆಗ್ತೀರಾ. ಒಂದು ಸರ್ಜರಿ ಆಯ್ತು, ತುಂಬಾ ಜನಕ್ಕೆ ಸಕ್ಸಸ್ ಆಗಲ್ಲ. ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಗೈಡರ್ ಸಿಗ್ತಾರೆ. ಸೊ ಹಾಗಾಗಿ ನೀವು ಸಕ್ಸಸ್ ಆಗ್ತೀರಾ. ಇದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಸಕ್ಸಸ್ ಆಗ್ತೀರಾ. ಈಗ ಸೊ ಲಗ್ನದ ಪ್ರಕಾರ ರಿಸಲ್ಟ್ ನ ನೋಡೋಣ. 9ನೇ ಮನೆಯ ಅಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಖಂಡಿತ ಯಾರಾದ್ರೂ ಹೈಯರ್ ಎಜುಕೇಶನ್ಗೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನೀವು ಮೂವ್ ಆಗ್ತೀರಾ. ಸೊ ಹೊರ ದೇಶ ಅಥವಾ ರಾಜ್ಯಕ್ಕೆ, ಅಥವಾ ಯಾರಾದ್ರೂ PhD ಮಾಡ್ತಿದ್ದೀರಾ ಅಥವಾ ಹೈಯರ್ ಎಜುಕೇಶನ್ ಮಾಡ್ತಿದ್ದೀರಾ ಅಂದ್ರೆ ಇಷ್ಟ ದಿನ ಸ್ಟಕ್ ಆಗಿತ್ತು, ಸ್ಯಾಟರ್ನ್ ಬೇರೆ ಇತ್ತಲ್ವಾ. ಸೊ ಹಾಗೆ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೆ? ಸೊ ಸಪ್ತಮದಲ್ಲಿ, ಪಂಚಮದಲ್ಲಿ, ಹಾಗೆ 9ನೇ ಮನೆಯಲ್ಲಿ. ಸೊ ಗುರುವಿನ ದೃಷ್ಟಿ ಇಲ್ಲೆಲ್ಲ ಬೀಳುತ್ತೆ ನಿಮ್ಗೆ. ಹಾಗಾಗಿ ಖಂಡಿತವಾಗ್ಲೂ ಸೊ ಕರ್ಕಾಟಕ ಲಗ್ನದವರಿಗೆ ಒಂದಲ್ಲ ಒಂದು ರೀತಿ ಬಿಸ್ನೆಸ್ ಎಲ್ಲ ಆಗಿರಬಹುದು, ಈ ಹಿಂದೆ ಮಾಡಿರೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳಿಂದ ಆಗಿರ್ಬೋದು, ಅವರ ಪ್ರೊಫೆಷನ್ ಇಂದ ಆಗಿರಬಹುದು,
ಒಟ್ನಲ್ಲಿ ಸ್ಪೆಕ್ಯುಲೇಷನ್ ಗೈನ್ ಅಂತೂ ತೋರಿಸ್ತಾ ಇದೆ. ಸ್ಕಾರ್ಪಿಯೋ ಬೇರೆ ಅಲ್ವಾ, ಹಿಡನ್ ಗೈನ್, ಪ್ರಾಪರ್ಟಿ ರಿಲೇಟೆಡ್ ಆಗಿರಬಹುದು ಅಥವಾ ಇಂಟ್ರೆಸ್ಟ್ ಬರೋದಾಗಿರಬಹುದು ಅಥವಾ ಈ ಹಿಂದೆ ಮಾಡಿರೋ ಹೂಡಿಕೆಗಳಾಗಿರಬಹುದು. ಒಟ್ನಲ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹಣ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಹಾಗೆ ಯಾವಾಗ ಹಣ ಬರುತ್ತೆ? ಓಕೆ, ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ಗುರುಗ್ರಹರು ಅಲ್ಲೇ ಇರ್ತಾರೆ. ದುಡ್ಡು ಯಾವಾಗ ಬರುತ್ತೆ ಅದು ಪ್ರಶ್ನೆ ಅಲ್ವಾ. ಒಂದು ನಿಮ್ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಇರಬೇಕು. ಎರಡನೇದು, ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ಸೊ ಈ ಪೀರಿಯಡ್ ಅಲ್ಲಿ ನಿಮಗೆ ಹಣ ಬರುತ್ತೆ. ಸೊ ಅದು ನಿಮ್ಮ ಜನ್ಮ ಜಾತಕದಲ್ಲಿ ನೋಡ್ಬೇಕು. ಬಟ್ ಟ್ರಾನ್ಸಿಟ್ ಅಲ್ಲಿ ಯಾವಾಗ ಹಣ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಈ ಡೇಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಜೂನ್ 2 ಇಂದ ನಿಮ್ಗೆ ಸೊ ಜುಲೈ 5 ಒಳಗಡೆ ಯಾವ್ದೋ ಅಮೌಂಟ್ ಬರುತ್ತೆ ನೋಡಿ. ಜೂನ್ 2 ಇಂದ ಜುಲೈ 5, ಸೊ ಜುಲೈ 5 ಈ ಮಧ್ಯೆ ನಿಮ್ಗೆ ಯಾವ್ದಾದ್ರು ಹಣ ಬರ್ಬೇಕಾಗಿದ್ರೆ ಹಣ ಬರುತ್ತೆ. ಓಕೆ, ಅದರೊಟ್ಟಿಗೆ ಮದ್ವೆ ಯಾರಿಗಾದ್ರೂ ಸೆಟ್ ಆಗ್ಬೇಕು ಅಂತ ಹೇಳಿದ್ರೆ, ಮದ್ವೆ ವಿಚಾರವಾಗಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ ಮ್ಯಾರೇಜು ಸೆಕೆಂಡ್ ಮ್ಯಾರೇಜು ಎರಡೂ ಸಕ್ಸಸ್ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಯಾರಾದ್ರೂ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡೂ ಸಕ್ಸಸ್ ಆಗುತ್ತೆ. ಸೊ ಇದು ಗೋಚಾರ ಕೊಡ್ತಾ ಇರುವಂತಹ ರಿಸಲ್ಟ್. ರಿಮೈನಿಂಗ್ ಸರ್ಜರೀಸು ಅಥವಾ ಹೆಲ್ತ್ ಇಶ್ಯೂಸು ಅಥವಾ ಮಗುಗೆ ತೊಂದರೆ, ಅದು ನಿಮ್ ಜನ್ಮ ಜಾತಕದಲ್ಲಿ ಇರುತ್ತೆ. ನೆಕ್ಸ್ಟ್, ಈ ಪೀರಿಯಡ್ ಅಲ್ಲಿ ನಿಮ್ಗೆ ಹಣ ಬರುತ್ತೆ, ಮದುವೆ ಯೋಗ ತೋರಿಸ್ತಾ ಇದೆ, ಕುಟುಂಬದ ಜೊತೆ ಒಂದು ಬಾಂಡಿಂಗ್ ತೋರಿಸ್ತಾ ಇದೆ. ಸೊ ಇದು ವೆರಿ ಗುಡ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್, ಇಲ್ಲಿಂದ ನಿಮಗೆ ಜುಲೈ 19ನೇ ತಾರೀಕು, 5ನೇ ತಾರೀಕಿಂದ ಜುಲೈ 19ನೇ ತಾರೀಕು ಏನಾಗುತ್ತೆ ಅಂತ ಹೇಳಿದ್ರೆ, ಸಡನ್ ಆಗಿ ಟ್ರಾವೆಲ್ ತೋರಿಸ್ತಾ ಇದೆ. ಬಿಕಾಸ್ 9th ಹೌಸ್ ಕೂಡ ಇರೋದ್ರಿಂದ ಮೇ ಬಿ ಪ್ರೊಫೆಷನ್ ವೈಸ್ ಟ್ರಾವೆಲ್ ಆಗಿರಬಹುದು, ವರ್ಕ್ ವೈಸ್ ಟ್ರಾವೆಲ್ ಆಗಿರಬಹುದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಟ್ರಾವೆಲ್, ಅಥವಾ ನೀವು ಪ್ರೆಗ್ನೆಂಟ್ ಇದ್ರೆ ತವ್ರ ಮನೆಗೆ ಹೋಗೋ ಸಾಧ್ಯತೆ ಕೂಡ ಇದೆ, ಮದುವೆ ಆಗಿದ್ರೆ ಗಂಡನ ಮನೆಗೆ ಹೋಗೋ ಸಾಧ್ಯತೆ ಇದೆ. ಇದೇನು ಇಲ್ಲ, ಬಿಸ್ನೆಸ್ ವಿಚಾರವಾಗಿ ಸಮ್ ಟ್ರೈನಿಂಗ್ಸ್ ನಡೀತಾ ಇದೆ, 5th ಹೌಸ್ ಕೂಡ ಇದೆ ಅಲ್ವಾ. ಸೊ ಹೊರಗಡೆ ಪ್ಲೇಸ್ಗೆ ಹೋಗ್ಬೇಕು ಬರಬೇಕು. ಸೊ ಹಾಗಾಗಿ ಸ್ಮಾಲ್ ಟ್ರಾವೆಲಿಂಗ್ಸ್ ಅಂತೂ ತೋರಿಸ್ತಾ ಇದೆ. ಆದ್ರೆ ಇದರಿಂದ ಹಣ ಬರುತ್ತೆ, ಇದರಿಂದನೂ ಕೂಡ ನಿಮಗೆ ಹಣ ಬರುತ್ತೆ. ಅದು ಇಂಪೋರ್ಟ್ ಬಿಸ್ನೆಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿರಬಹುದು, ಯಾವ್ದಾದ್ರು ಆಗಿರ್ಲಿ, ಈ ಪೀರಿಯಡ್ ಆಫ್ ಟೈಮಲ್ಲೂ ನಿಮಗೆ ಹಣ ಬರುತ್ತೆ. ಅದಕ್ಕೆ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಿಮ್ದು ಒಂದೇ ಲಗ್ನ ನೋಡ್ಕೋಬೇಡಿ, ನೀಟಾಗಿ ಅರ್ಥ ಮಾಡ್ಕೊಂಡು ಡೇಟ್ಸ್ ನೋಟ್ ಇಟ್ಕೊಂಡಿರಿ. ನಿಮ್ನ ಅಲ್ಲಿ ಚಾರ್ಟ್ ಚೆನ್ನಾಗಿದ್ರೆ ಆ ಪೀರಿಯಡ್ ಅಲ್ಲಿ ಭೂಮ್ ಆಗುತ್ತೆ. ನೆಕ್ಸ್ಟ್, ಕರ್ಕಾಟಕ ಲಗ್ನದವರಿಗೆ ಭೂಮಿ ಯೋಗ ತೋರಿಸ್ತಾ ಇದೆ, ಅಥವಾ ಆಲ್ರೆಡಿ ಭೂಮಿ ರನ್ನಿಂಗ್ ಅಂದ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಆಗಸ್ಟ್ 20ನೇ ತಾರೀಕು ಒಳಗಡೆ ಸೊ ಭೂಮಿ ಯೋಗ ತೋರಿಸ್ತಾ ಇದೆ. ಅದರರ್ಥ ಆಗಸ್ಟ್ 20th ಒಳಗಡೆ. ಅದೇ ಹೇಳಿದ್ದು, ಇಷ್ಟು ದಿವಸ ಇಲ್ಲಿ ಗ್ರಹ ಇರುತ್ತೆ, ಯಾವಾಗ ಯಾವಾಗ ಏನು ಫಲ ಕೊಡುತ್ತೆ ಬರೀ ಓವರ್ ಆಲ್ ಆಗಿ ಹೇಳೋದು ನಾರ್ಮಲ್ ಅಸ್ಟ್ರಾಲಜರ್ಸ್, ರಿಸರ್ಚ್ ಮಾಡೋರು ಹೀಗೇನೆ ಹೇಳೋದು. ಅದಕ್ಕೆ ಹೇಳಿದ್ದು. ನಿಮ್ಮನ್ನ ನೀವು ಹೊಗಳ್ಕೋತಾ ಇದ್ದೀರಾ, ಡೆಫಿನೆಟ್ಲಿ ನನ್ನ ರಿಸರ್ಚ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಈಗ ಎಲ್ಲರೂ ಏನ್ ಹೇಳ್ತಾರ, ಮದ್ವೆ ಆಗುತ್ತೆ, ಯಾವಾಗ ಆಗುತ್ತೆ, ಆ ಭೂಮಿ ಯಾವಾಗ ಬರುತ್ತೆ, ಟೈಮ್ ಬೇಕಲ್ವಾ. ಜ್ಯೋತಿಷ್ಯ ನಿಂತಿರೋದ ಟೈಮ್ ಮೇಲೆ. ಸೊ ಹಾಗಾಗಿ 30 ವರ್ಷಕ್ಕೆ ಬರುತ್ತೆ, 40 ವರ್ಷಕ್ಕೆ, 30 ವರ್ಷವರೆಗೂ ಮನುಷ್ಯ ಬದುಕಿದ್ರೆ ಬರುತ್ತೆ, 40ವರೆಗೂ ಬದುಕಿದ್ರೆ ಬರುತ್ತೆ, ಇಲ್ಲಾಂದ್ರೆ ಹೋಗುತ್ತೆ. ಹಾಗಾಗಿ ಸೊ ಆಗಸ್ಟ್ 20ನೇ ತಾರೀಕು ಒಳಗಡೆ ಸೊ ಇವ್ರಿಗೆ ಭೂಮಿ ವಿಚಾರದಲ್ಲಿ ಅಂದ್ರೆ ಮನೆ ಶಿಫ್ಟ್ ಆದ್ರೂ ಆಗಿರಬಹುದು, ಅಥವಾ ಮನೆ ಗೃಹ ಪ್ರವೇಶಗಳಾದ್ರೂ ಆಗಿರಬಹುದು. ಆಷಾಢ ಅದಕ್ಕೂ ಇದಕ್ಕೂ ಕನೆಕ್ಟ್ ಮಾಡಬೇಡಿ, ನಾನು ನಾರ್ಮಲಿ ಹೇಳ್ತಾ ಇದ್ದೀನಿ, ನಿಮ್ ಚಾರ್ಟ್ ಇಂಡಿಕೇಟ್ ಮಾಡಿದ್ರೆ ಸಿಗುತ್ತೆ. ಸೊ ಹಾಗಾಗಿ ಟೋಟಲಿ ಶುಭ ಸಮಾರಂಭಗಳು ಇಲ್ಲಿ ನೆರವೇರುವಂತಹ ಸಾಧ್ಯತೆ ಅತಿ ಹೆಚ್ಚು ಇದೆ. ಆದ್ರೆ ಹಾಗೆ ತಂದೆ ವಿಚಾರದಲ್ಲಿ ಸ್ವಲ್ಪ ನಿಮಗೂ ಅವ್ರಿಗೂ ಸೊ ಏನಾದ್ರೂ ಭಿನ್ನಾಭಿಪ್ರಾಯಗಳಿತ್ತು ಅಂತ ಹೇಳಿದ್ರೆ ಇಲ್ಲಿ ಅದು ಟ್ರ್ಯಾಕ್ ಬರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಹ್ಯಾಪಿ ಮೂಮೆಂಟ್, ಸೆಲೆಬ್ರೇಷನ್ ಮೂಮೆಂಟ್, ಮನೆಯಲ್ಲಿ ಒಂದು ಸತ್ಯನಾರಾಯಣ ಕಥಾ ಅಥವಾ ಮನೆ ಗೃಹ ಪ್ರವೇಶ ಅಥವಾ ಮನೆಯಲ್ಲಿ ಒಂದು ಹ್ಯಾಪಿ ಮೂಮೆಂಟ್, ನಾಮಕರಣ ಅಥವಾ ಶ್ರೀಮಂತ, ಸೊ ಈ ತರ ತುಂಬಾ ವಿಶೇಷವಾದಂತಹ ಘಟನೆಗಳು ಇಲ್ಲಿ ನಡೆಯುತ್ತೆ. ನಿಮ್ಗೆ ಟೋಟಲಿ ಎಕ್ಸಲೆಂಟ್ ಆಗಿದೆ. ಸೊ ಅಥವಾ ಆಲ್ರೆಡಿ ಮನೆ ರಿಜಿಸ್ಟ್ರೇಷನ್ ಸೈಟ್ ಏನಾದ್ರು ಮಾಡಬೇಕು ಅಥವಾ ಮೇಲೆ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ಈಗ ಸ್ಪೆಕ್ಯುಲೇಷನ್ ಗೈನ್ಸ್ ಸಾಧ್ಯತೆ ಇದೆ ಅಂತ ಹೇಳದ್ನಲ್ವಾ, ಅದು ನಿಮ್ಗೆ ಸೆಪ್ಟೆಂಬರ್ 4ನೇ ತಾರೀಕು ಒಳಗಡೆ ಇದೆ. ಆಗಸ್ಟ್ 20ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕು ಈ ಮಧ್ಯ ಸ್ವಲ್ಪ ನಿಮ್ಗೆ ಸ್ಪೆಕ್ಯುಲೇಷನ್ಸ್ ಗೇನ್ಸ್ ಕೂಡ ತೋರಿಸ್ತಾ ಇದೆ. ಸ್ಪೆಕ್ಯುಲೇಷನ್ ಗೇನ್ಸ್ ಅಂತ ಹೇಳಿದ್ರೆ ಶೇರ್ಸ್ ಅಲ್ಲಿ ಹಾಕ್ಬೇಡಿ, ಬುಧ ಆಲ್ರೆಡಿ ಅವಾಗ ನೀಚದಲ್ಲಿ ಇರ್ತಾರೆ ನಿಮ್ಗೆ. ಸೊ ಬಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಇನ್ಸೆಂಟಿವ್ ಬರಬಹುದು, ನಿಮ್ಮ ಮಕ್ಕಳಿಗೆ ಪ್ರಮೋಷನ್ ಆಗ್ಬಹುದು, ನಿಮ್ಮ ಮಕ್ಕಳ ಮುಖಾಂತರ ಒಂದಷ್ಟು ವಾದ ವಿವಾದಗಳು ಕ್ಲಿಯರ್ ಆಗಬಹುದು, ಅಥವಾ ನಿಮ್ಗೆ ಒಳ್ಳೆ ನೇಮು ಫೇಮು ಸಡನ್ ಆಗಿ ನೀವು ಅಂದ್ಕೊಂಡೇ ಇರೋದಿಲ್ಲ, ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಅಥವಾ ನಿಮ್ಗೆ ಕೆಲಸದ ಹತ್ರ ಒಂದು ಅಪ್ರಿಸಿಯೇಷನ್ ಟೈಮು, ಸೊ ವೆರಿ ಗುಡ್ ಟೈಮು, ಅಥವಾ ಪೊಲಿಟಿಕಲ್ ಅಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಗೆ ಸಡನ್ ಆಗಿ ಸೊ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ಬೋದು. ಅಥವಾ ಒಂದು ದೇವಿ ಅಥವಾ ದೈವ ಅನುಗ್ರಹ ಈ ಪೀರಿಯಡ್ ಅಲ್ಲಿ ನಿಮಗೆ ಹೆಚ್ಚು ಸಿಗುವ ಸಾಧ್ಯತೆ ಸೊ ಅತಿ ಹೆಚ್ಚು ಇದೆ. ಸೊ ಹಾಗಾಗಿ ಅದು ಕೂಡ ನಿಮಗೆ ಫೇವರಬಲ್ ಟೈಮ್. ಆದ್ರೆ ಈಗ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀನಲ್ಲ, ಈ ಪೀರಿಯಡ್ ಆಫ್ ಟೈಮಲ್ಲಿ ಸ್ವಲ್ಪ
ಫೇವರಬಲ್ ಇಲ್ಲದೆ ಇರೋದು. ಅದನ್ನೇ ನಾನು ಹೇಳಿದ್ ನಿಮ್ಗೆ. ಅಲ್ಲಿರೋ ಅಷ್ಟೊತ್ತು ಗ್ರಹ ನಕ್ಷತ್ರ ಚೇಂಜ್ ಆಗುತ್ತಲ್ಲ, ಪಾದ ಚೇಂಜ್ ಆಗುತ್ತೆ, ನವಾಂಶ ಚೇಂಜ್ ಆಗುತ್ತೆ, ರಿಸಲ್ಟ್ ಸುಮ್ಮನೆ ಬರೋದಿಲ್ಲ. ಹಾಗಾಗಿ ಸೊ ನಿಮ್ಗೆ ಬ್ಯಾಡ್ ಪೀರಿಯಡ್ ಅಥವಾ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗಿರೋದು ನೀವು ಸೆಪ್ಟೆಂಬರ್ 19th ವರ್ಗೂನು. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಹೆಲ್ತ್ ಕಡೆ ನಾನು ಹೇಳಿದ್ನಲ್ವಾ, ಹೆಲ್ತ್ ಯಾವಾಗ ಕೈ ಕೊಡುತ್ತೆ, ಇಲ್ಲಿ ಕೊಡುತ್ತೆ ನೋಡಿ. ಈ ಪೀರಿಯಡ್ ಆಫ್ ಟೈಮಲ್ಲಿ ಕೈ ಕೊಡುತ್ತೆ ಹೆಲ್ತ್ ಎಲ್ಲಾರ್ಗು. ಆಲ್ಮೋಸ್ಟ್ ಅಲ್ಲಿ ಯಾರಿಗೆ ದಶ ನಡೀತಾ ಇರುತ್ತೋ ನಿಮ್ಮಗಳಿಗೆ, ಅಥವಾ ಸ್ಟೋನ್ಸ್ ಈ ಪೀರಿಯಡ್ ಅಲ್ಲಿ ಯಾರು ಹಾಕಿದಿರಿ ನೀವು ತೆಗಿಲೇಬೇಕು. ಅದು ನಿಮ್ಗೆ ಇವತ್ತೇನೋ ವಿಡಿಯೋ ನೋಡ್ತಿದ್ದೀರಾ, ನಾನು ಗೈಡ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ನಾನು ಬಂದು ನೀವು ಸ್ಟೋನ್ ಈ ಟೈಮಲ್ಲಿ ತೆಗಿರಿ, ಈ ಮಂತಲ್ಲಿ ತೆಗಿರಿ ಅಂತ ಹೇಳಲಿಕ್ಕಾಗುತ್ತಾ? ಅದಕ್ಕೇನೆ ಸ್ಟೋನ್ ಕ್ಲಾಸ್ ಇರೋದು. ಸೊ ಜಾಯ್ನ್ ಆಗಿ. ಸೊ ಹೆಲ್ತ್ ವಿಚಾರದಲ್ಲಿ ಸೆಪ್ಟೆಂಬರ್ 4ನೇ ತಾರೀಕಿಂದ ಸೆಪ್ಟೆಂಬರ್ 19ನೇ ತಾರೀಕು ಸಡನ್ ಆಗಿ ಒಂದು ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಇವನ್ ಸೆನಿ ಆಸ್ಪೆಕ್ಟ್ ಕೂಡ. ಸೊ ನಿಮ್ಗೆ ಟ್ರೈನ್ ಕನೆಕ್ಟಿವಿಟಿ ಆಗುತ್ತೆ. ಹಾಗಾಗಿ ಲಗ್ನಕ್ಕೆ ಮತ್ತೆ ಸೊ ನಿಮಗೆ 6ನೇ ಮನೆಗೆ ಶನಿ ಆಲ್ರೆಡಿ ನೋಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀವು ಗಮನ ಹರಿಸ್ಕೊಳ್ಳೇಬೇಕು. ಸೊ ತೊಡೆಯ ಭಾಗದಲ್ಲಿ ಅಥವಾ ತೊಡೆಗಳಿಗೆ ಅಥವಾ ಮೊಣಕಾಲು ಫುಲ್ ಲೆಗ್ಸ್ ರಿಲೇಟೆಡ್ ಸ್ವಲ್ಪ ಇಶ್ಯೂಸ್ ಬರೋದು ತೋರಿಸ್ತಾ ಇದೆ. ಆ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ವಿಸಿಟ್, ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಹುಷಾರಾಗಿರಿ. ಇಲ್ಲಿವರೆಗೂ ಓಕೆ. ನೆಕ್ಸ್ಟ್ ಅದಾದ ನಂತರ ಸೊ ನಿಮ್ಗೆ ಪುನಃ ಬಿಸ್ನೆಸ್ ಅಲ್ಲಿ ಅಥವಾ ನಿಮ್ಮ ಹೆಂಡತಿ ಮನೆ ಕಡೆಯಿಂದ ಹಣ ಅಥವಾ ಅತ್ತೆ ಮನೆ ಕಡೆಯಿಂದ ಹಣ, ಸೊ ಅಕ್ಟೋಬರ್ 31st ವರ್ಗುನು ಸೊ ಇಲ್ಲಿ ಹಣದ ಯೋಗ ಕೂಡ ತೋರಿಸ್ತಾ ಇದೆ. ಆದ್ರೆ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಬಿಡಿಸಿ ಬಿಡಿಸಿ ಹೇಳಿದ್ದೀನಲ್ಲ, ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಅತಿ ಹೆಚ್ಚು ಲಾಭಗಳು ಇರುತ್ತೆ. ಈಗ ಗುರುಗ್ರಹರು ಲಗ್ನದಲ್ಲೇ ಕೂತ್ಕೊಂಡಿರೋದ್ರಿಂದ ಸ್ಪಿರಿಚುಯಾಲಿಟಿಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತೀರಾ, ಅಥವಾ ಲಾಂಗ್ ಟ್ರಾವೆಲ್ಸ್ ಯಾವ್ದಾದ್ರು ಜ್ಯೋತಿರ್ಲಿಂಗ ಪ್ರವೇಶ ತೋರಿಸ್ತಾ ಇದೆ. 5th ಹೌಸಲ್ಲಿ ರಿಲೇಟೆಡ್ ನೇಮು ಫೇಮು, ಮಕ್ಕಳಿಗೆ ಯಾರಾದ್ರು ಟ್ರೈ ಮಾಡ್ತಾ ಇದ್ರೆ ಮಕ್ಕಳು, ನಿಮ್ಮ ಮನೆಗೆ ಹೊಸ ವ್ಯಕ್ತಿ ಆಗಮನ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ 7th ಹೌಸ್ ಕೂಡ ನೋಡ್ತಾ ಇದ್ದಾರೆ. ಅದು ದೃಷ್ಟಿನ ನೀಚಕ್ಕೆ ಹಾಕ್ಬೇಡಿ. ಆಲ್ರೆಡಿ 7th ಹೌಸಲ್ಲಿ ನೀಚನೇ ಗುರು ಆ ಪ್ಲೇಸಲ್ಲಿ ಮಕರದಲ್ಲಿ. ಬಟ್ ನೀವು ಈ ದೃಷ್ಟಿನ ಕನೆಕ್ಟ್ ಮಾಡಿ. ನೀಚ ದೃಷ್ಟಿ, ಗುರು ಯಾವತ್ತೂ ನೀಚ ದೃಷ್ಟಿ ಹಾಕಲ್ಲ. ಗುರು ಯಾವತ್ತು ಹ್ಯಾಪಿಯಾಗಿ ಪ್ರೀತಿಯಿಂದನೇ ನೋಡೋದು. ಆ ಮನೆ ಅಥವಾ ಅವನ ಆಪೋಸಿಟ್ ಇರೋನು ನೀಚ ಆಗಿರ್ತಾನೆ, ಯಾರು ಮಕರ. ಸೊ ಹಾಗಾಗಿ ನೀಚ ದೃಷ್ಟಿ ಬರಲ್ಲ ಇಲ್ಲಿ. ನೀಚ ಕೂತ್ಕೊಂಡ್ರೆ ಮಾತ್ರನೇ, ತಲೆ ಕೆಡಿಸ್ಕೊಬೇಡಿ. ಎಕ್ಸಾಲ್ಟೇಷನ್ ಆಸ್ಪೆಕ್ಟೇ ಹಾಕ್ತಾರೆ. ಹಾಗಾಗಿ ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ನಿಮಗೆ ಬರೀ 75% ಮಾತ್ರ ಇರುತ್ತೆ ಗುರುವಿನ ದೃಷ್ಟಿ. ಇದು 100% ಯಾವುದು 5th ಮತ್ತೆ 9th. ಸೊ ಹಾಗಾಗಿ ಸೊ ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಸೊ ಅದಾದ ನಂತರ 9th ಹೌಸಲ್ಲಿ ಹಾಕ್ತಾ ಇರೋದ್ರಿಂದ ಆಲ್ರೆಡಿ ಅಲ್ಲಿ ಶನಿ ಇದ್ದಾರೆ. ಇಷ್ಟು ದಿವಸ ಮೇ ಬಿ ನಿಮ್ಗೆ ತುಂಬಾನೇ ಕಷ್ಟ ಆಗಿತ್ತು. ಬಾಸಸ್ ಹತ್ರ ಕಿರಿಕಿರಿ, ಆಫೀಸ್ ಪೊಲಿಟಿಕಲ್ಸ್, ಇರಿಟೇಷನ್, ಬಿಹೈಂಡ್ ಅಲ್ಲಿ ಸೊ ಅನ್ವಾಂಟೆಡ್ ಥಿಂಗ್ಸ್ ನಡೆಯೋದು, ಅಥವಾ ಆ ಲಕ್ ಇಲ್ಲ ಅಂತ ಫೀಲ್ ಆಗ್ತಾ ಇರ್ತೀರಲ್ವ, ತುಂಬಾ ಹಾರ್ಡ್ ವರ್ಕು ಬಟ್ ಲಕ್ಕೇನೇ ಇಲ್ಲ ಅಂತ ಈ ತರ ಫೀಲ್ ಆಗ್ತಾ ಇರ್ತೀರಲ್ಲ, ಸೊ ಅದೆಲ್ಲವೂ ನಿಮ್ಗೆ ಈ ಪೀರಿಯಡ್ ಅಲ್ಲಿ ಸಿಗುತ್ತೆ. ಸೊ ವೆರಿ ಗುಡ್ ಪೀರಿಯಡ್ ಅಂತಾನೆ ಹೇಳಬಹುದು. ಕೇವಲ 6ನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತಿರೋದ್ರಿಂದ ಮಾತ್ರ ಪ್ರಾಬ್ಲಮ್. ಇಲ್ಲಿಗೆ ಅರ್ಥ ಆಯ್ತಲ್ಲ. ಸೊ ಕರ್ಕಟಕ ಲಗ್ನದವರಿಗೆ ಈಗ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗೋಣ. ಲೇಯರ್ ಹೋದ್ರೆ ನಿಮ್ಗೆ ನೀವು ಕೂಡ ಎಕ್ಸ್ಪರ್ಟ್ ಆಗ್ತೀರಾ. ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಚಂದ್ರ 6, 8, 12 ಆಗಿರಬಾರ್ದು. ಅರ್ಥ ಆಯ್ತಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಅದರರ್ಥ ಕರ್ಕಾಟಕ ಲಗ್ನ ಆಗಿದ್ದು ಮಿಥುನ ರಾಶಿ, ಧನುರ್ ರಾಶಿ, ಕುಂಭ ರಾಶಿ ಆಗಿದ್ರೆ ಸ್ವಲ್ಪ ಈ ಬ್ಯಾಡ್ ಪೀರಿಯಡ್ ಹೇಳಿದಿನಲ್ಲ, ಅಲ್ಲಿ ಒಂಚೂರು ಸ್ವಲ್ಪ ಎಕ್ಸ್ಟ್ರಾ ನಿಮ್ಗೆ ಬ್ಯಾಡ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದನ್ನೇ ಹೇಳಿದ್ದು. ಮಿಥುನ ರಾಶಿಯವ್ರಿಗೆ 2ನೇ ಮನೆಗೆ ಸೊ ಯಾರು ಗುರು ಬರ್ತಾ ಇದ್ದಾರೆ, ಎಕ್ಸಲೆಂಟ್. ಆದ್ರೆ ಚಂದ್ರ ಎಲ್ಲಿದ್ದಾನೆ? ಲಗ್ನಗಳ ಪ್ರಕಾರ ಹೋಗ್ಬೇಕು. ಲಗ್ನಗಳ ಪ್ರಕಾರ ಹೋದ್ರೇನೆ ನೀವು ವಿನ್ ಆಗ್ತೀರಾ. ಪರ್ಫೆಕ್ಟ್ ಆಗಿ ಪ್ರಿಡಿಕ್ಷನ್ಸ್ ಬರುತ್ತೆ. ಇಲ್ಲ ಅಂದ್ರೆ ಪ್ರಿಡಿಕ್ಷನ್ಸ್ ಬರಲ್ಲ, ಬರೀ ಥಿಯರಿನೇ. ಸೊ ವೇಷ ಹಾಕೊಂಡು, ಡ್ರೆಸ್ಗಳು ಹಾಕೊಂಡು, ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು, ಸೊ ಒಂದು 2-3 ಜನ ಆಂಕರ್ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೇಕು ಅಷ್ಟೇನೆ. ಮರ್ಕಿರಿ ನೀಟ್ ಜುಪಿಟರ್ ಬರಬೇಕು ಅಂದ್ರೆ ಇದೇನೆ. ಈಗ ಬಿಡಿಸಿ ಹೇಳಿದೀನಿ, ಇದ್ರ ಫಲಗಳು ಈ ತರ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಅಕ್ಟೋಬರ್ 31st ಡೆಫಿನೆಟ್ಲಿ ಕೇತುನ ಮೀಟ್ ಆಗ್ತಾರೆ. ಅದು ಬೇರೆ ಟ್ರಾನ್ಸಿಟ್, ಅದಾದ್ಮೇಲೆ ನೋಡ್ಕೊಳ್ಳೋಣ. ಇದಿಷ್ಟು ಕರ್ಕಾಟಕ ಲಗ್ನಕ್ಕೆ. ಯಾಕೆ ಅಂತ ಹೇಳಿದ್ರೆ ಲಾಂಗ್ ಪೀರಿಯಡ್ ಇರೋದ್ರಿಂದ ವಿಡಿಯೋ ಕೂಡ ಲಾಂಗ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇಲ್ಲ ನೋಡೋಕೆ ಇಷ್ಟು ಲಾಂಗ್ ವಿಡಿಯೋ ಅಂತ ಹೇಳಿದ್ರೆ ನೀವು ವಿಡಿಯೋನೇ ನೋಡ್ಬೇಡಿ, ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಯಾರು ಒಬ್ರು ನೋಡಿ ವಿಡಿಯೋ ಅರ್ಥ ಆಗಿ ಇವಾಗ ಹೇಳಿರೋ ಪ್ಲಾನ್ನ ಅವ್ರು ಮಾಡ್ಕೊಂಡ್ರೆ ಆ ಪುಣ್ಯ ಬರುತ್ತೆ ನಮ್ಗೆ, ಅಷ್ಟೇ ಸಾಕು. ಡನ್. ನೆಕ್ಸ್ಟ್ ನಾವೀಗ ಸಿಂಹ ಲಗ್ನಕ್ಕೆ ಹೋಗೋಣ. ಕ್ವೀನ್ ಆಯ್ತು, ಈಗ ಕಿಂಗ್ ಲಗ್ನಕ್ಕೆ ಹೋಗೋಣ. ಸೊ ಹಾಗಾಗಿ ಯಾರು ಕಿಂಗು? ಸಿಂಹದಲ್ಲಿ ಆಲ್ರೆಡಿ ಕೇತು ಇದೆ. ಡನ್. ಸಿಂಹ ಲಗ್ನಕ್ಕೆ ಗುರು ಏನು ಇವರಿಗೆ? ಸೊ ಡೆಫಿನೆಟ್ಲಿ 5ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ. ಸೊ ಹಾಗಾಗಿ ಯೂಶಲಿ ಏನ್ ಹೇಳ್ತಾರೆ, ಸೊ 8th ಲಾರ್ಡ್ 12th ವಿಪರೀತ ರಾಜಯೋಗ, ಎಕ್ಸಾಲ್ಟೇಷನ್, ಇದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ. 8th ಲಾರ್ಡ್ 12th ವಿಪರೀತ ರಾಜಯೋಗ ಇರೋ ಭೂಮಿನ ಮಾರಕ್ಕೆ
ಇರುವಂತಹ ಹಣನ ಖರ್ಚು ಮಾಡಕ್ಕೆ, ಇರುವಂತಹ ದಾನ ಧರ್ಮಗಳನ್ನ ಮಾಡಕ್ಕೆ ಆಗುತ್ತೆ. ಹಾಗಾಗಿ ಸೊ ಸಿಂಹ ಲಗ್ನದವರಿಗೆ ಹೇಗಿದೆ ಗುರುಗ್ರಹದ ಒಂದು ಪ್ರವೇಶ ಅಂತ ನೋಡೋಣ ಬನ್ನಿ. ಸೊ ನಿಮ್ಗೆ 5 ಮತ್ತು 8ನೇ ಮನೆ ಅಧಿಪತಿ ಸೊ 12ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಡೆಫಿನೆಟ್ಲಿ 12ನೇ ಮನೆ ಗುರುಗ್ರಹರು ವೆರಿ ಗುಡ್. ಯಾವ ವಿಚಾರಕ್ಕೆ? ಇಂಡಿಯಾ ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ನೀವು ಸೆಟ್ಲ್ ಆಗೋ ಪ್ಲಾನಿಂಗ್ ಏನಾದ್ರು ಇದ್ರೆ ಅದಕ್ಕೂ ನಿಮ್ಗೆ ವೆರಿ ಗುಡ್ ಅಂತಾನೆ ಹೇಳಬಹುದು. ಐಸೋಲೇಷನ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ ಡಾರ್ಕ್ ಸ್ಪೇಸ್ ಅಲ್ಲಿ ಐಸೋಲೇಷನ್ ಆಗ್ಲಿಕ್ಕೆ ಅಥವಾ ರಿಸರ್ಚ್ ರಿಲೇಟೆಡ್ ಅಥವಾ ಇದ್ರ ರಿಲೇಟೆಡ್ ಸೊ ಹಾಸ್ಪಿಟಲ್ ವೈಸ್ ತುಂಬಾನೇ ಫೇವರಬಲ್ ಆಗಿರುತ್ತೆ. ಆದ್ರೆ 12ನೇ ಮನೆ ಗುರು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹೆವಿ ಎಕ್ಸಾಲ್ಟೇಷನ್ ಬೇರೆ ಅಲ್ವಾ, ಹೆವಿ ನಿಮ್ಗೆ ಸೊ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿಸುತ್ತೆ. ಸೊ ಹಾಗಾಗಿನೇ ಬಿ ಕೇರ್ಫುಲ್. ಯಾರ್ದೋ ಫ್ರೆಂಡು ಮಾತು ಕೇಳಿ, ಹೆಂಡತಿ ಮಾತು, ಗಂಡನ ಮಾತು ಕೇಳಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತ ಹೇಳಿದ್ರೆ ಆಚೆ ಬರಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆಲ್ರೆಡಿ ಅಷ್ಟಮ ಸಾಡೆ ಸಾತಿ ನಿಮ್ಗೆ ನಡೀತಾ ಇರೋದ್ರಿಂದ ಸೊ ಬಿ ಕೇರ್ಫುಲ್. ಹಾಗಾಗಿ ಸಿಂಹ ಲಗ್ನದವ್ರಿಗೆ 4ನೇ ಮನೆ ಮೇಲೆ ದೃಷ್ಟಿ, 6ನೇ ಮನೆ ಮೇಲೆ ದೃಷ್ಟಿ, 8ನೇ ಮನೆ ಮೇಲೆ ದೃಷ್ಟಿ. ಸೊ ಹಾಗಾಗಿ 4, 6, 8 ಕ್ಲಿಯರ್ ಆಗಿ ಆಕ್ಟಿವೇಟ್ ಆಗಿದೆ. ಏನಂತ ಅಗೈನ್ 12 ಒಂದು ಸ್ಮಾಲ್ ಸರ್ಜರಿ ಇದೆ. ಯಾವಾಗ ಪೀರಿಯಡ್ ಹೇಳಿದೀನಿ ಅಲ್ಲಿ ನಾನು ಬಿಡಿಸಿ ಪೀರಿಯಡ್ಸ್ ಹೇಳಿದ್ನಲ್ವಾ ಬ್ಯಾಡ್ ಪೀರಿಯಡ್. ಸೊ ಅದರಲ್ಲಿ ಇವ್ರಿಗೂ ಬ್ಯಾಡ್ ಪೀರಿಯಡ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಬಿಕಾಸ್ ಅಲರ್ಟ್ ಆಗಿರಿ. ಗುಡ್ ಪೀರಿಯಡ್ ಬಂದಾಗ ಎಕ್ಸಲೆಂಟ್ ಆಗಿರುತ್ತೆ, ಎಂಜಾಯ್ ಮಾಡಿ. ಸೊ ಹಾಗಾಗಿ ಈಗ ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31 ಇಷ್ಟು ನಾವು ಅಲರ್ಟ್ ಆಗಿರ್ಬೇಕಾ? ಇಷ್ಟು ಬೇಡ? ಇಲ್ಲ ಇಲ್ಲ, ಅಷ್ಟು ಬ್ಯಾಡ್ ಇಲ್ಲ. ನಾನು ಹೀಗೆ ಹೇಳ್ತೀನಲ್ಲ ಆ ಪೀರಿಯಡ್ ಮಾತ್ರ ಅಲರ್ಟ್ ಆಗಿರಿ. ಬಟ್ ಏನೇ ಆದ್ರೂ ಸೊ ಬಿ ಕೇರ್ಫುಲ್. 12th ಹೌಸ್ ಜುಪಿಟರು ಗುಡ್ಡು. ಏನಕ್ಕೆ? ಬರೀ ಸ್ಪಿರಿಚುಯಾಲಿಟಿಗೆ ಹುಟ್ಟಿದವ್ರು ಎಲ್ಲರೂ ಜ್ಯೋತಿಷದಲ್ಲಿ ಕುತ್ಕೊಳಕ್ ಆಗಲ್ಲ. ಅಂಡ್ ಸೊ ಶುಕ್ರದಶ ನಡೆಯೋರ್ನ ತಂದ್ಬಿಟ್ಟು ನೀವು ಜ್ಯೋತಿಷದಲ್ಲಿ ಹಾಕಿ, ರಾಹು ದಶೆ ನಡೆಯೋರ್ನ ತಂದು ಜ್ಯೋತಿಷದಲ್ಲಿ ಹಾಕಿ ಅಂದ್ರೆ ಅವ್ನು ರಾಹು ತರನೇ ಬಿಹೇವ್ ಮಾಡ್ತಾನೆ, ಶುಕ್ರನ್ ತರನೇ ಬಿಹೇವ್ ಮಾಡ್ತಾನೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಹಾಗಾಗಿ. ಸೊ ಇಲ್ಲಿ ಸಿಂಹ ಲಗ್ನದವರು 4ನೇ ಮನೆ ಅಧಿಪತಿ 12ರಲ್ಲಿ ಇರೋದ್ರಿಂದ ಇರುವಂತಹ ಭೂಮಿನ ಸೇಲ್ ಮಾಡೋ ಸಾಧ್ಯತೆ ಇರುತ್ತೆ ಅಥವಾ ಮನೆ ಚೇಂಜ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಆರನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸೊ ಹೆಲ್ತ್ ಇಶ್ಯೂಸ್ ಏನಾದ್ರು ನಿಮ್ಗೆ ಪ್ರಾಬ್ಲಮ್ಯಾಟಿಕ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ರಿಕವರಿ ಆಗ್ತೀರಾ. ಮತ್ತೆ 6ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ವಿಪರೀತ ಸಾಲ. ನಿಮಗೆ ಎಷ್ಟು ಕೇಪಬಲ್ ಇರುತ್ತೋ ಅಷ್ಟು ಮಾತ್ರ ಲೋನ್ ಮಾಡ್ಕೊಳ್ಳಿ. ಯಾವ ವಿಚಾರಕ್ಕೆ? ಮನೆ ಕಟ್ಟೋದಾಗಿರ್ಬೋದು, ಬಿಸ್ನೆಸ್ ಆಗಿರಬಹುದು, ಅಥವಾ ಭೂಮಿ ತಗೊಳ್ಳೋದಾಗಿರಬಹುದು, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಣ, ಹೊರ ದೇಶ, ಹೊರ ರಾಜ್ಯ, ಹೊರ ವ್ಯಕ್ತಿಗಳು ಇನ್ವೆಸ್ಟ್ ಮಾಡೋಣ. ಸೊ ಈ ತರ ಏನಾದ್ರು ಪ್ಲಾನ್ ಇದ್ರೆ ನೋಡ್ಕೊಳ್ಳಿ. ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ವಿಪರೀತ ತೋರಿಸ್ತಾ ಇದೆ. ತಂದೆಗೇನೋ ಆರೋಗ್ಯ ಸಮಸ್ಯೆ ಆಗೋದು, ತಾಯಿಗೇನೋ ಆರೋಗ್ಯ ಸಮಸ್ಯೆ ಆಗೋದು, ಅಥವಾ ಸಡನ್ ಆಗಿ ಜಾಬ್ ಹೋಗೋದು, ಒಂದ್ 2-3 ತಿಂಗಳು ಬ್ರೇಕ್ ಆಯ್ತು, EMIs ಲೋನ್ಸ್ ಪ್ರಾಬ್ಲಮ್ಸ್ ಆಯ್ತು. ಸೊ ಈ ತರ ಎಲ್ಲ ಪ್ರಾಬ್ಲಮ್ ತೋರಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ 12th ಹೌಸ್ ನ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಬಟ್ ಈ ಇನ್ವೆಸ್ಟ್ಮೆಂಟ್ ಗುಡ್ಡೇನೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದರಿಂದ ಫಲ ಇರುತ್ತೆ. ಈಗ ತಡ್ಕೋಬೇಕಾಗುತ್ತಲ್ಲ. ಸೊ ಹಾಗಾಗಿ 1 ಮಂತ್ ಸಾಕು 1 ಕೋಟಿ ಸಾಲ ಮಾಡಕ್ಕೆ, ತೀರ್ಸಕ್ಕೆ. ಸೊ ಮಿನಿಮಮ್ 10ರಿಂದ 20 ವರ್ಷ ಬೇಕು. ಏನೋ ಒಂದ್ ದಶ ಚೆನ್ನಾಗಿದ್ರೆ, ಇಲ್ಲ ಅಂದ್ರೆ ಲೈಫ್ ಲಾಂಗ್ ತೀರ್ಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಇದೊಂಚೂರು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಿದ್ದೆ ರಿಲೇಟೆಡ್ ಸೊ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಲಗ್ನದಲ್ಲಿ ಕೇತು ಇದ್ದಾರೆ. ಈ ಹಿಂದೆ ಯಾವಾಗೋ ಆಗಿರೋ ಸರ್ಜರಿ ಬಾಡಿಲಿ ಏನಾದ್ರು ಸೊ ನಟ್ ಬೋಲ್ಟ್ ಏನಾದ್ರು ಹಾಕಿದ್ರೆ ಸೊ ಅದ್ರ ರಿಲೇಟೆಡ್ ನಿಮ್ಗೆ ನೋವು ಜಾಸ್ತಿ ಆಗೋದು, ನಿದ್ದೆ ಬರ್ದೇ ಇರೋದು, ಅಥವಾ ಮತ್ತೆ ರಿಆಪರೇಷನ್ ಆಗೋದು. ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಈ ಪೀರಿಯಡ್ ಆಫ್ ಟೈಮು ನಿಮ್ಗೆ ಅಷ್ಟೊಂದು ಫೇವರಬಲ್ ಇಲ್ಲ. ಅತಿಯಾದ ಖರ್ಚು, ಅನವಶ್ಯಕವಾದಂತ ಖರ್ಚು, ಯಾರ್ದೋ ಮದ್ವೆಗೆ ನೀವು ಕೊಡ್ಬೇಕು, ಯಾರೋ ಬಂದು ಸಾಲ ಕೊಡ್ತಾರೆ, ನೀವು ಥಾಟ್ ಇಲ್ಲದೆ ಕೊಡುವಂತ ಲಗ್ನದಲ್ಲಿ ಕೇತು ಬೇರೆ ಕೊಡುವ ಸಾಧ್ಯತೆ ಅತಿ ಹೆಚ್ಚು ಇದೆ. ಹಾಗೆ ಚಂದ್ರ ಎಲ್ಲಿ ಕೂತಿದ್ದಾನೆ ಅಂತ ನೋಡ್ಕೊಳ್ಳಿ. ಸೊ ಚಂದ್ರನ ಪೊಸಿಷನ್ ಕೂಡ ನಿಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಈಗ ನಿಮಗೆ ಒಂದು ಬ್ಯಾಡ್ ಪೀರಿಯಡ್ ಇದೆ ಅಲ್ಲ, ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಈ ಪೀರಿಯಡ್ ಅಲ್ಲಿ ಮಾತ್ರ ನೀವು ಅಲರ್ಟ್ ಆಗಿರಿ. ಸೊ ಇಲ್ಲಿ ಸ್ವಲ್ಪ ಅಷ್ಟು ಫೇವರಬಲ್ ಇಲ್ಲ. ಸೊ ಜುಲೈ 5ನೇ ತಾರೀಕುವರೆಗೂ ಅಂತ ಹೇಳಿದ್ರೆ ಜುಲೈ 5ನೇ ತಾರೀಕುವರೆಗೂ ಸಡನ್ ಆಗಿ ಖರ್ಚುಗಳು ಜಾಸ್ತಿ ಬರ್ತಾ ಇದೆ. ಯಾವುದೋ ಟ್ರಿಪ್, ಫಾರಿನ್ ಟ್ರಿಪ್, ಎಂಜಾಯ್ಮೆಂಟ್ ಟ್ರಿಪ್ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಬಿಸ್ನೆಸ್ ಅಲ್ಲಿ ತೋರಿಸ್ತಾ ಇದೆ. ಸೊ ಅದಾದ ನಂತರ ನೀವು ಸೆಪ್ಟೆಂಬರ್ ಮಂತ್ ಅಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಸೆಪ್ಟೆಂಬರ್ ಮಂತು ಮತ್ತೆ ಸೊ ಕಂಪ್ಲೀಟ್ ಸೆಪ್ಟೆಂಬರ್ ಮಂತು ಫೇವರಬಲ್ ಇಲ್ಲ ನಿಮ್ಗೆ. ಹಂಗಾಗಿ ಸೆಪ್ಟೆಂಬರ್ ಪೂರ್ತಿ ಅಲರ್ಟ್ ಆಗಿರಿ. ಒಂದ್ ದಿವಸ ಸಾಕು, ಒಂದ್ ಸಿಗ್ನೇಚರ್ ಸಾಕು. ಸೊ ಲಾಸ್ನು ಮಾಡ್ಕೊಳಕ್ಕೆ, ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ಅಗ್ರಿಮೆಂಟ್ಸ್, ರಾಂಗ್ ಪ್ರಾಪರ್ಟಿ, ಒಂದ್ ಪ್ರಾಪರ್ಟಿ ಯಾರ್ಯಾರಿಗೋ ತೋರಿಸಿರ್ತಾರೆ, ರಾಂಗ್ ವೆಹಿಕಲ್. ಅವ್ರಿಗೆ ಯಾರಿಗೋ ನೋಡಿ ಅವ್ನು 2 ವೀಲರು, ನಾನು 4 ವೀಲರ್ ತೆಗಿತೀನಿ, ಅವ್ನು 5 ಸೀಟು, ನಾನು 7 ಸೀಟ್ ಕಾರ್ ತಗೋತೀನಿ, ಅವ್ನು 10 ಲಕ್ಷ ಕಾರು, ನಾನು 20 ಲಕ್ಷ ಕಾರ್ ತಗೋತೀನಿ. ಲಗ್ನದಲ್ಲಿ ಕೇತು, 7th ಹೌಸ್ ಅಲ್ಲಿ ರಾಹು, ಬರೀ ನಿಮ್ಗೆ ಉಬ್ಸೋರೇ ಜಾಸ್ತಿ. ಎಂಡ್ ಆಫ್ ದ ಡೇ ನೀವೇ ನಿಮ್ ಲೋನ್ನ ಕಟ್ಬೇಕಲ್ವಾ. ಸೊ ಹಾಗಾಗಿ ನೋಡ್ಕೊಳ್ಳಿ. ಈಗ ಹೇಳಿದಿನಲ್ಲ, ಈ ಡೇಟ್ ಒಂದೇನೆ ಪ್ರಾಬ್ಲಮ್ಯಾಟಿಕ್ ಇರೋದು. ಆ ಪೀರಿಯಡ್ ಅಲ್ಲಿ ನೀವು ನೋಡ್ಕೊಳ್ಳಿ. ಅದಾದ ನಂತರ ಡೆಫಿನೆಟ್ಲಿ ನಿಮ್ಗೆ ಫೇವರಬಲ್ ಇದೆ. ಬಟ್ ಯೂಶಲಿ ಲಾಸ್ಟ್ ಇಯರ್ ಕರ್ಕಾಟಕ ಲಗ್ನದವ್ರಿಗೆ 12ನೇ ಮನೇಲಿ ಮಿಥುನ ರಾಶಿ ಇತ್ತಲ್ವಾ, ಅವ್ರನ್ನ ಕೇಳಿ.
ಸೊ ಅವ್ರಿಗೆ ಹೇಳ್ತಾರೆ, ನಿಮ್ಗೆ ಯಾರಾದ್ರೂ ಗುರುದಶೆ ನಡೆಯೋರು ನಿಮ್ಮ ಫ್ರೆಂಡ್ಸ್ ಇದ್ರೆ, ಲಾಸ್ ಲಾಸ್, ಖರ್ಚು ಖರ್ಚು, ವಿಪರೀತ ಖರ್ಚು, ಮಕ್ಕಳ ಸ್ಕೂಲ್ ಖರ್ಚು ಅಥವಾ ಮನೆ ಕಟ್ಟಲಿಕ್ಕೆ ಖರ್ಚು, ಏನಕ್ಕೋ ಪ್ಲಾನ್ ಮಾಡಿರ್ತೀರಾ, ಏನಕ್ಕೋ ಯೂಸ್ ಆಗುತ್ತೆ. ಸೊ ಹಾಗಾಗಿ ಗುರುಗ್ರಹದು ಇದು ಪ್ರಭಾವ ಈ ಲಗ್ನದವ್ರಿಗೆ. ಗುರುಗ್ರಹರು ಒಳ್ಳೇದೇ ಮಾಡಬೇಕು ಅಂತ ರೂಲ್ ಇಲ್ಲ, ಕ್ಲಿಯರ್, ಬಟ್ ಒಳ್ಳೇದನ್ನ ಹೆಚ್ಚು ಮಾಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಮಿಥುನಕ್ಕೆ ಹೋಗೋಣ ಬನ್ನಿ. ಮಿಥುನ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಮಿಥುನ ಲಗ್ನ ಮಿಥುನ ರಾಶಿಯವ್ರಿಗೆ ತುಂಬಾ ಜನ ತಲೆ ಹುಳ ಬಿಟ್ಟಿರ್ತಾರೆ. 11ನೇ ಮನೆ ಗುರು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ನೀವು ಮುಟ್ಟಿದ್ದೆಲ್ಲ ಚಿನ್ನ ರನ್ನ, ಎಂಥದ್ದು ಇಲ್ಲ, ಮುಟ್ಟಿದ್ದೆಲ್ಲ ಚಿನ್ನನೂ ಆಗೋದಿಲ್ಲ, ರನ್ನನೂ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಚಿನ್ನ ಈಗ ನೀವೇ ನೋಡ್ತಾ ಇದ್ದೀರಾ ಏನಾಗಿದೆ ಅಂತ ಹೇಳಿ. ಹಾಗೆ ಸೊ ಡನ್. ಗೋಲ್ಡ್ ರೇಟ್ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ಸ್ವಲ್ಪ ಪ್ರಮಾಣದ ಪ್ರಭಾವ ಕಮ್ಮಿ ಆಗುತ್ತೆ, ಅಥವಾ ಪ್ರೈಸಸ್ ಏನಿದೆ ಅಲ್ಲ ಅದು ಒಂದು ಸೆಪ್ಟೆಂಬರ್ ಮಂತಲ್ಲಿ ಒಂದು ಸ್ವಲ್ಪ ನ್ಯೂಟ್ರಲ್ ಆಗುತ್ತೆ ಅಷ್ಟೇನೆ, ಬಟ್ ಅದಕ್ಕಿಂತ ಜಾಸ್ತಿ ಡಿಫ್ರೆನ್ಸಸ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ಬರೋಣ. ಗುರುಗ್ರಹರು 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾರೆ, 7ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾರೆ, 5ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾರೆ, 11ನೇ ಮನೆಯಲ್ಲಿ ಕೂತಿದ್ದಾರೆ. ಸೊ ಕನ್ಯಾದವರಿಗೆ ಹೇಗಿದೆ ನೋಡೋಣ. ಕನ್ಯಾದವರಿಗೆ ಸೊ 4ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ ಗುರುಗ್ರಹರು ಎಲ್ಲಿ ಕೂತಿದ್ದಾರೆ? 11ನೇ ಮನೆಯಲ್ಲಿ. ತುಂಬಾ ಒಳ್ಳೆಯ ವಿಚಾರ ಕೇಳಲಿಕ್ಕೆ, ತುಂಬಾ ಚೆನ್ನಾಗಿದೆ. ದೃಷ್ಟಿ ಎಲ್ಲೆಲ್ಲ ಹಾಕ್ತಾ ಇದ್ದಾರೆ? 3ನೇ ಮನೆ ಮೇಲೆ ಹಾಕ್ತಾ ಇದ್ದಾರೆ, 5ನೇ ಮನೆ ಮೇಲೆ ಹಾಕ್ತಾ ಇದ್ದಾರೆ, 7ನೇ ಮನೆ ಮೇಲೆ ಹಾಕ್ತಾ ಇದ್ದಾರೆ. ಆಕ್ಚುಲಿ ವೆರಿ ವೆರಿ ಗುಡ್. ಆದ್ರೆ ಈಗ ಒಂದು ಪೀರಿಯಡ್ ಹೇಳ್ತೀನಿ ನೋಡಿ, ಅದು ನಿಮ್ಗೆ ಫೇವರಬಲ್ ಇಲ್ಲ. ಈಗೊಂದು ನಾನು ಟೈಮ್ ಹೇಳ್ತೀನಿ ನಿಮ್ಗೆ, ಆ ಪೀರಿಯಡ್ ಅಲ್ಲಿ ಸ್ವಲ್ಪ ನೀವು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಟೋಟಲಿ ನೀವು ಕೇರ್ಫುಲ್ ಆಗಿರ್ಬೇಕಾಗಿರೋದು ಆಗಸ್ಟ್ ಮಂತ್. ಸೊ ಆಗಸ್ಟ್ ಮಂತ್ ಕನ್ಯಾದವರು ಆಗಸ್ಟ್ ಮಂತ್ ಅಲ್ಲಿ ಸ್ವಲ್ಪ ಹ್ಯೂಜ್ ಲಾಸಸ್ ಅಥವಾ ಹ್ಯೂಜ್ ಟ್ರಾವೆಲಿಂಗ್ಸ್ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ, ವೆಕೇಶನ್ಸ್ ಅಥವಾ ಖರ್ಚು, ವಿಪರೀತ ಖರ್ಚು ತೋರಿಸ್ತಾ ಇದೆ, ಆಗಸ್ಟ್ ಮಂತ್ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಹಾಗೆ ಅದಾದ ನಂತರ ಇನ್ನೊಂದು ಪೀರಿಯಡ್ ಆಫ್ ಟೈಮಲ್ಲಿ ಹೇಳ್ತಾ ಇದ್ದೀನಿ, ಶೇರ್ಸ್ ಅಲ್ಲಿ ಏನಾದ್ರು ಹಾಕಿ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ನಿಮ್ಗೆ. ಸೊ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಅಕ್ಟೋಬರ್ ಪೂರ್ತಿ ತಿಂಗಳು ನಿಮ್ಗೆ ಚೆನ್ನಾಗಿರೋದಿಲ್ಲ. ಆಗಸ್ಟ್ ಮತ್ತೆ ಅಕ್ಟೋಬರ್ ಮಂತು ಸ್ವಲ್ಪ ಅಲರ್ಟ್ ಆಗಿರಿ, ರಿಮೈನಿಂಗು ಪ್ಲಸ್ ಆಗಿದೆ. ಸೊ ಡಿಫ್ರೆನ್ಸಸ್ ಅರ್ಥ ಆಗ್ತಾ ಇದೆಯಲ್ಲ, ಹೇಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಸೊ 11ನೇ ಮನೆ ಗುರು ಡೆಫಿನೆಟ್ಲಿ ವೆರಿ ಗುಡ್ ಪ್ಲೇಸ್ ಅಂತ, ಎಕ್ಸಾಲ್ಟೇಷನ್ ಬೇರೆ. ಖಂಡಿತವಾಗ್ಲೂ ತುಂಬಾ ದಿವಸದಿಂದ ಏನಾದ್ರೂ ಮದುವೆಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗುತ್ತೆ. ಮಗುಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗುತ್ತೆ. ಬೇರೆ ಪ್ಲೇಸ್ನ ಚೇಂಜ್ ಮಾಡೋಣ ಅಥವಾ ಬೇರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಥವಾ ಪಾರ್ಟ್ನರ್ಶಿಪ್ನ ಚೇಂಜ್ ಮಾಡೋಣ ಅಥವಾ ತುಂಬಾನೇ ಸೊ ತುಂಬಾನೇ ಪೇಪರ್ ವರ್ಕ್ ರಿಲೇಟೆಡ್, ಪ್ರಾಪರ್ಟಿ ಪೇಪರ್ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಟ್ಯಾಕ್ಸ್ ರಿಲೇಟೆಡ್ ಆಗಿರಬಹುದು, ಸೊ ಹಾಗಾಗಿ ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು, ತುಂಬಾ ಕರೆಕ್ಷನ್ಸ್ ಇದೆ ಅಂದ್ರೆ ಈ ಪೀರಿಯಡ್ ಅಲ್ಲಿ ಮುಗಿಸ್ಕೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಮದುವೆಗೆ ಶುಭ ಯೋಗ, ಮಗುವಿಗೆ ಶುಭ ಯೋಗ, ಸೊ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳಬಹುದು. ವೆಹಿಕಲ್ ಪ್ರಾಪ್ತಿ, ಭೂಮಿ ಯೋಗ ಪ್ರಾಪ್ತಿ, ಸೊ ಮನೆ ಯೋಗ ಖಂಡಿತವಾಗ್ಲೂ ಇವೆಲ್ಲವೂ ನಿಮಗೆ ತೋರಿಸ್ತಾ ಇದೆ. ಹಾಗೆ ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ತುಂಬಾ ವರ್ಷಗಳ ಮಾತೇ ಆಡ್ಲಿಲ್ಲ ಅಂದ್ರೆ, ನಿಮ್ಮ ದಶಭುಕ್ತಿ ಫೇವರಬಲ್ ಆದ್ರೆ ಈಗ ನೀವು ಒಟ್ಟಿಗೆ ಮಾತಾಡುವ ಸಾಧ್ಯತೆ ಕೂಡ ಅತಿ ಹೆಚ್ಚು ಇದೆ. ಸೊ ಪಬ್ಲಿಕ್ ಅಲ್ಲಿ ನೇಮು ಫೇಮು ಸೊ ಎಕ್ಸಲೆಂಟ್ ಆಗಿದೆ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಹೊಗಳೋದು ಅಥವಾ ನಿಮ್ಮ ಮದರ್ ನಿಮ್ಮಿಂದ ತುಂಬಾ ಖುಷಿ, ನಿಮ್ಮ ಫಾದರ್ ನಿಮ್ಮಿಂದ ತುಂಬಾ ಖುಷಿ ಆಗುವ ಸಾಧ್ಯತೆ ಕೂಡ ಇದೆ. ಆದ್ರೆ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಕನ್ಯಾ ಲಗ್ನದವರ ತಂದೆಗೆ ಮೋಸ ಆಗುವ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಕನ್ಯಾ ಲಗ್ನದವರ ತಂದೆ ಇರ್ಲಿ ಬಿಡ್ಲಿ, ತಂದೆ ಸಮಾನರನ್ನ ತಗೊಳ್ಳಿ, ತಂದೆ ಇಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ತಂದೆಗೆ ಪಬ್ಲಿಕ್ ಇಂದ ಮೋಸ, ತಂದೆಗೆ ಅವರ ಅಣ್ಣನಿಂದ ಅಕ್ಕನಿಂದ ಮೋಸ, ಅಥವಾ ತಂದೆಗೆ ಪಬ್ಲಿಕ್ ಇಂದ ಕೂಡ ಮೋಸ ಆಗುವ ಸಾಧ್ಯತೆ ಅತಿ ಹೆಚ್ಚು ತೋರಿಸ್ತಾ ಇದೆ. ಇದೊಂದು ಮೈನಸ್ ಪಾಯಿಂಟ್ ಇದೆ. ಸೊ ಹಾಗಾಗಿ ನೋಡ್ಕೊಳಕ್ ಹೇಳಿ. ಹಾಗೆ 6ನೇ ಮನೇಲಿ ರಾಹು ಬೇರೆ ಟ್ರಾನ್ಸಿಟ್ ಆಗ್ತಾ ಇದೆ ನಿಮ್ಗೆ, 12ನೇ ಮನೇಲಿ ಕೇತು. ಬೇಡದೇ ಇರೋದಕ್ಕೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ಕೋರ್ಟ್ ನೋಟಿಸ್ ಕಳ್ಸೋದು, ಕೋರ್ಟ್ ಕೇಸಸ್ನ ಆಕ್ಟಿವೇಟ್ ಮಾಡೋದು. ನಿಮ್ ದಶ ಚೆನ್ನಾಗಿದ್ರೆ ರಿಸ್ಕ್ ತಗೊಳ್ಳಿ, ನ್ಯಾಯ ನಿಮ್ ಕಡೆ ಇದ್ರೆ. ಇಲ್ಲ ಅಂದ್ರೆ ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ. ಬಿಕಾಸ್ ಅಕ್ಟೋಬರ್ ವರ್ಗೂ ಅಷ್ಟೇ ಇರೋದು. ಅಕ್ಟೋಬರ್ ಆದ ತಕ್ಷಣ ಮೂವ್ ಆಗ್ತಾರಲ್ಲ, ಆಮೇಲೆ 1 ವರ್ಷ ಲಿಯೋದಲ್ಲೇ ಇರ್ತಾರೆ, ಕೇತು ಬೇರೆ ಅಲ್ಲೇ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಇದಿಷ್ಟು ಪಾಯಿಂಟು ಕನ್ಯಾ ಲಗ್ನದವ್ರಿಗೆ. ಸೊ ಕನ್ಯಾ ಲಗ್ನದವ್ರಿಗೂ ಕೂಡ ಫೇವರಬಲ್ ಟೈಮ್ ಇದೆ. ಮೀಡಿಯಾದಲ್ಲಿ ಯಾರಾದ್ರೂ ಇದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ ಯಾರಾದ್ರೂ ಇದ್ದೀರಾ, ರೈಟಿಂಗ್ ಅಲ್ಲಿ ಯಾರಾದ್ರೂ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಬಿಲ್ಡರ್ಸ್ ಆಗಿದ್ದೀರಾ, ಅಥವಾ ಪೆಟ್ರೋಲಿಯಂ ರಿಲೇಟೆಡ್, ಬಾರ್ ಅಂಡ್ ರೆಸ್ಟೋರೆಂಟ್ ರಿಲೇಟೆಡ್, ಫುಡ್ ರಿಲೇಟೆಡ್ ಏನಾದ್ರು ವರ್ಕ್ ಮಾಡ್ತಿದ್ದೀರಾ, ಸಕ್ಸಸ್ ಆಗೋದು ಹೈಲಿ ತೋರಿಸ್ತದೆ, ಅಥವಾ ಲಾಭ ಜಾಸ್ತಿ. ಈ 2 ಮಂತ್ ಆಗಸ್ಟ್ ಅಕ್ಟೋಬರ್ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ರಿಮೈನಿಂಗು ಕ್ಯಾರಿ ಮಾಡ್ಕೊಂಡು ಹೋಗಿ, ವೆರಿ ಗುಡ್ ಅಂತ ಹೇಳಬಹುದು.
ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಹೋದವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ. ದ ಮೋಸ್ಟ್ ಪವರ್ಫುಲ್ ಅಂಡ್ ರಿಚೆಸ್ಟ್ ಲಗ್ನ ಇನ್ ದ ಝೋಡಿಯಾಕ್. ಹಾಗಾಗಿ ದಶ ಇರಬೇಕು. ಸೊ ಇದಕ್ಕೋಸ್ಕರನೇ ನೋಡಿ, ಈಗ ಈ ಲಗ್ನದವರು ಇವಾಗ ಇವಾಗ 11ನೇ ಮನೆ ಅಂತ ಹೇಳಿರ್ತಾರೆ. ಯಾರೋ ಒಬ್ರು ಕನ್ಯಾ ಒಂದು ಲಗ್ನದವ್ರಿಗೆ 11ನೇ ಮನೆ ಗುರು ಬರ್ತಾ ಇದ್ದಾರೆ. ಎಲ್ಲೋ ಸಫರ್ ಹಾಕೊಳ್ಳಿ. ಆಗಸ್ಟ್ ಮಂತು ಅಕ್ಟೋಬರ್ ಮಂತು ಒಡ್ಸ್ಕೊಳ್ಳಿ. ಸೊ ಇರೋ ಬರೋ ಹಣ ಎಲ್ಲ ಕಳ್ಕೊಳ್ಳಿ. ಸೊ ಅದಕ್ಕೆ ಹೇಳೋದು. ಸೊ ಯಾವಾಗ ಅವಶ್ಯಕತೆ ಇದೆ ಹಾಕೊಳ್ಳಿ, ಯಾವಾಗ ಬೇಡವಾ ರಿಮೂವ್ ಮಾಡ್ಕೊಳ್ಳಿ. ಸೊ ಅದು ಯಾವಾಗ ನೀವೇ ಕಲ್ತಿದ್ದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಯಾರೋ ಒಬ್ರು ಹೇಳೋದು ಎಷ್ಟೊತ್ತು 1 ಅವರ್ ಕನ್ಸಲ್ಟೇಷನ್ ಕೊಡ್ಬೋದು, 40 ಮಿನಿಟ್ಸ್ ಕೊಡ್ಬೋದಲ್ವಾ? ಅದಕ್ಕೋಸ್ಕರ ಕೆಲವೊಂದು ವಿದ್ಯೆನ ನಾವೇ ತಿಳ್ಕೋಬೇಕು. ಕೆಲವೊಂದ್ಸರಿ ನಾವೇ ತಿಳ್ಕೊಂಡ್ರು ನಮ್ ಜಾತಕ ನಾವು ಚೆಕ್ ಮಾಡ್ಕೊಳಿಕ್ಕಾಗಲ್ಲ. ಬಿಕಾಸ್ ಅಷ್ಟು ಟೈಮು ನಾವು ಬೇರೆಯವ್ರಿಗೆ ಗುರು ಅಂತ ಒಬ್ಬರು ನಮಗೆ ಡೆಫಿನೆಟ್ಲಿ ಇರಲೇಬೇಕು, ಪ್ರತಿಯೊಬ್ಬರಿಗೂ ಇರಲೇಬೇಕು. ಸೊ ಹಾಗಾಗಿ ನೀವೇ ಜ್ಞಾನನ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬನ್ನಿ ತುಲಾ ಲಗ್ನಕ್ಕೆ ಹೋಗೋಣ, ಹೇಗಿದೆ ಅಂತ ನಾವು ನೋಡೋಣ. ದ ಮೋಸ್ಟ್ ಬ್ಯೂಟಿಫುಲ್ ಲಗ್ನ. ಸೊ ಲಗ್ನಕ್ಕೆ 3ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ 10ರಲ್ಲಿ ಕೂತ್ಕೋತಾ ಇದ್ದಾರೆ. 3, 6 ಈ ಕೂತಿರೋದು 10. ಕ್ಲಿಯರಾ? ಓಕೆ. ಬಟ್ ಅಲ್ಲಿ ಎಕ್ಸಾಲ್ಟೇಷನ್ ಪ್ಲೇಸ್ ಅಲ್ಲಿ ಕೂತಿದ್ದಾರೆ. 10ನೇ ಮನೆ ಗುರುನ ನೀಚ ತಗೋತೀವಿ, ಬಟ್ ಆದ್ರೂ ನೀಚ ಭಂಗ ಆಗೋ ಸಾಧ್ಯತೆ ನಿಮ್ ಚಾರ್ಟಲ್ಲಿ ಏನಾದ್ರು ಇದ್ರೆ ಫಲ ಸಿಗುತ್ತೆ. ದಶಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಇದ್ರೆ ಸಿಗುತ್ತೆ. ನೆಕ್ಸ್ಟ್ ಇದೊಂದು ವಿಚಾರ, ದೃಷ್ಟಿ ಎಲ್ಲೆಲ್ಲಿ ಬೀಳ್ತಾ ಇದೆ ನಿಮ್ಗೆ? 2ನೇ ಮನೆ ಮೇಲೆ ಬೀಳ್ತಾ ಇದೆ. ಸೊ 4ನೇ ಮನೆ ಮೇಲೆ ಬೀಳ್ತಾ ಇದೆ, 6ನೇ ಮನೆ ಮೇಲೆ ಬೀಳ್ತಾ ಇದೆ. ಇದು ಮೇಜರ್ ಅಲ್ವಾ? ಹಾಗಾಗಿ 2, 4, 6 ಖಂಡಿತವಾಗ್ಲೂ ತುಲಾ ಲಗ್ನದವರು ನೀವು ಆಗಿದ್ರೆ ನಿಮಗೆ ಕುಟುಂಬದಿಂದನೇ ಮೋಸ. ಯಾವ ರೀತಿ ಮೋಸ? ಪ್ರಾಪರ್ಟಿನಲ್ಲಿ ಮೋಸ ಮಾಡಬಹುದು ನಿಮ್ಗೆ. ಅಂದ್ರೆ ಅಣ್ಣ ತಮ್ಮಂದ್ರು ಇರ್ತಾರೆ ನೋಡಿ, ಒಂದಿಬ್ರು 4 ಜನ ಅಣ್ಣ ತಮ್ಮಂದ್ರೆ ಇಬ್ಬರಿಗೆ ಪ್ರಾಪರ್ಟಿ ಹೋಗಿರುತ್ತೆ, ಇಬ್ಬರಿಗೆ ಅವ್ರು ಬರೀ ಮೋಸನೇ ಮಾಡಿ ಕೊಟ್ಟಿರ್ತಾರೆ ಆ ತರ. ಅಥವಾ ತುಲಾ ಲಗ್ನದವ್ರು ನೀವು ಆಗಿದ್ದು ನಿಮ್ಮ ಹೆಣ್ಣು ಮಕ್ಳಿಗೆ ಏನಾದ್ರು ಮೋಸ ಮಾಡಿದ್ರ, ಪ್ರಾಪರ್ಟಿ ರಿಲೇಟೆಡ್, ಹಣದ ರಿಲೇಟೆಡ್, ವೆಹಿಕಲ್ ರಿಲೇಟೆಡ್, ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ್ಲೂ ಇಷ್ಟ ಹಣ ತಗೊಂಡಿರ್ತೀರಾ, ವಾಪಸ್ ಕೊಟ್ಟಿರಲ್ಲ. ಸೊ ಈ ತರ ಏನಾದ್ರು ಸ್ಟಕ್ಡ್ ಮನಿ ಆಗಿದ್ರೆ ನಿಮ್ಗೆ ಮನಿ ವಾಪಸ್ ಬರುವಂತಹ ಯೋಗ ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಚೆನ್ನಾಗಿದ್ರೆ. ಹಾಗೆ ನಿಮ್ಗೆ 3, 6ನೇ ಮನೆ ಅಧಿಪತಿ ಕೂಡ 6ನೇ ಮನೆ ಮೇಲೆ 9ನೇ ದೃಷ್ಟಿ ಆಗ್ತಾ ಇರೋದ್ರಿಂದ ಶನಿ ಅಲ್ಲೇ ಇದ್ದಾರೆ. ನಿಮ್ದು ನಿಜವಾದಂತಹ ನ್ಯಾಯ ಆಗಿದ್ದು, ಸೊ ಡಿವೋರ್ಸ್ ಆಗಿರಬಹುದು, ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, 10 ವರ್ಷ 20 ವರ್ಷ ನಡೀತಿದೆ ಅಂದ್ರೆ ಈ ವರ್ಷ ನೀವು ಸಕ್ಸಸ್ ಆಗ್ತೀರಾ ನೋಡಿ. ವಿನ್ನಿಂಗ್ ಓವರ್ ದ ಎನಿಮೀಸ್ ಅಥವಾ ನ್ಯಾಯ, ಧರ್ಮ ಕರ್ಮಾಧಿಪತಿ ಆಕ್ಟಿವೇಟ್ ಆಗ್ತಾ ಇದೆ ಅಕ್ಟೋಬರ್ ವರ್ಗು. ಯಾಕಂದ್ರೆ ಗುರು ಮತ್ತೆ ಶನಿ ಟ್ರಯಾಂಗಲ್ ಬರ್ತಾ ಇದ್ದಾರೆ. ನ್ಯಾಚುರಲ್ 9th ಲಾರ್ಡ್, ನ್ಯಾಚುರಲ್ 10th ಹೌಸ್ ಕನೆಕ್ಟ್ ಆಗ್ತಾ ಇರೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಭೂಮಿನ ಡಿವೈಡ್ ಮಾಡ್ಕೊಳ್ಳೋಕೆ ಎಷ್ಟೋ ವರ್ಷದಿಂದ ಒಬ್ರ್ಯಾರೋ ಅಣ್ಣ ಒಬ್ರ್ಯಾರೋ ತಮ್ಮ ಪ್ರಾಬ್ಲಮ್ ಮಾಡಿದ್ರೆ ಈಗ ಅವರೇ ಬರುವ ಸಾಧ್ಯತೆ ಹೆಚ್ಚು ಇದೆ. ಮತ್ತೆ ಕೋರ್ಟ್ ಕೇಸಲ್ಲಿ ವಿನ್ ಆಗ್ತೀರಾ, ಅಥವಾ ಹೆಲ್ತ್ ರಿಲೇಟೆಡ್ ತುಂಬಾ ಇಶ್ಯೂಸ್ ಇದೆ, ಆರ್ಥೋಡಿಕ್ಸ್ ಇದೆ, ಹೆಲ್ತ್ ರಿಲೇಟೆಡ್, ಸೊ ಡೆಂಟಲ್ ರಿಲೇಟೆಡ್ ಇಶ್ಯೂಸ್ ಇದೆ. ಸೊ ಹಾಗೆ ಗಾಲ್ ಬ್ಲಾಡರ್ ಅಥವಾ ಲಿವರ್ ರಿಲೇಟೆಡ್ ಇಶ್ಯೂಸ್ ಇತ್ತು, ಒಂದು ಸರ್ಜರಿ ಆಗ್ಬೇಕಾಗಿತ್ತು ಅಂದ್ರೆ ಆಗುತ್ತೆ, ಬಟ್ ಸಕ್ಸಸ್ ಆಗ್ತೀರಾ. ಜಾತಕದಲ್ಲಿ ಇದ್ರೆ ಆಗ್ತೀರಾ, ಆದ್ರೆ ಸಕ್ಸಸ್ ಆಗ್ತೀರಾ, ಮತ್ತೆ ಅದು ನಿಮ್ಗೆ ವಾಪಸ್ ಬರೋದಿಲ್ಲ. ಹಾಗೆ ಮನೆ ಯೋಗ ಅಥವಾ ಮನೆಯಿಂದ ಹೊರಗಡೆ ಹೋಗುವಂತಹ ಯೋಗ, ಅಂದ್ರೆ ಮದರ್ ಪ್ಲೇಸ್ ಬಿಟ್ಟು ದೂರ ಹೋಗೋದು, ಅಥವಾ ಇಂಡಿಯಾ ಆಗಿರ್ಬೋದು, ಹೊರ ದೇಶ, ಹೊರ ರಾಜ್ಯ, ಹೊರ ಕಂಟ್ರಿ ಆಗಿರಬಹುದು, ಅಥವಾ ಒಂದು ಮನೆ ಚೇಂಜ್, ಸಿಂಗಲ್ ಬೆಡ್ರೂಮ್ ಇದೆ, ಡಬಲ್ ಬೆಡ್ರೂಮ್, ಡಬಲ್ ಇದೆ, ತ್ರಿಬಲ್ ಇದೆ, 4. ಸೊ ಫ್ಲಾಟ್ ಅಲ್ಲಿ ಇದ್ರೆ ಸೊ ಡೆಫಿನೆಟ್ಲಿ ಫಸ್ಟ್ ಫ್ಲೋರ್ ಇದೆ, 10th ಫ್ಲೋರ್, ಈ ತರ ಚೇಂಜ್ ಆಫ್ ವೇರಿಯೇಷನ್ಸ್ ಅನ್ನು ತೋರಿಸ್ತಾ ಇದೆ. ಹಾಗೆ ಕೆಲಸದ ವಿಚಾರದಲ್ಲಿ ಸೊ ನೇಮು ಫೇಮು, ಅದೇ 6th ಹೌಸ್ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಡೈಲಿ ರುಟೀನ್ ತುಂಬಾ ಆಕ್ಟಿವೇಟ್ ಆಗುತ್ತೆ. ನೀವು ಅಂದ್ಕೊಂಡಿದ್ ಕೆಲಸ ಈಸಿಯಾಗಿ ಆಗುತ್ತೆ. ಶನಿ ಇಷ್ಟು ದಿವಸ ಅಲ್ಲಿದ್ರಲ್ಲ, ಸ್ಲೋ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಾ, ಮೇಲ್ ಬರ್ತಾ ಇಲ್ಲ, ರಿಪ್ಲೈ ಬರ್ತಾ ಇಲ್ಲ, ಸ್ಯಾಲ್ರಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇದೆಲ್ಲ ಏನ್ ಪ್ರಾಬ್ಲಮ್ಸ್ ಇತ್ತಲ್ಲ, ಇದೆಲ್ಲ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ನೀವು ಅಂದ್ಕೊಂಡಿದ್ದ ಟೈಮ್ಗೆ ಅಂದ್ಕೊಂಡಂತಹ ಕೆಲಸ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನಾದ್ರು ಇದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಕ್ಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇಂಟರ್ವ್ಯೂಗೆ ನೀವೇ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಬೈ ಮಿಸ್ಟೇಕ್ ಆಗಿ ನಿಮ್ಗೆ ವರ್ಕ್ ಫ್ರಮ್ ದ ಹೌಸ್ ಇಂಟರ್ವ್ಯೂ ಕನೆಕ್ಟ್ ಆಗುತ್ತೆ. ಈ ತರ ಲಕ್, ಸೊ ನಿಮಗೂ ಕೂಡ ಈ ಬಾರಿ ಲಕ್ ಕೂಡ ಫೇವರಬಲ್ ಆಗುತ್ತೆ. ಸೊ ಹಾಗಾಗಿ ಗುರು ಗ್ರಹರು ಡೆಫಿನೆಟ್ಲಿ ನಿಮ್ಗೆ ಒಳ್ಳೆಯದನ್ನ ಮಾಡ್ತಾರೆ. ಸೊ ಇದಿಷ್ಟು ವಿಚಾರಗಳು ಡೆಫಿನೆಟ್ಲಿ ಚೆನ್ನಾಗಿದೆ. ಈಗ ಮೈನಸ್ ಪಾಯಿಂಟ್ ಅಥವಾ ಪ್ರಾಬ್ಲಮ್ಯಾಟಿಕ್ ಪಾಯಿಂಟ್ ಯಾವಾಗಿದೆ ಅಂತ ಹೇಳ್ತೀನಿ. ಈ ಪೀರಿಯಡ್ ಅಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ. ಟೋಟಲಿ ಜುಲೈ ಮಂತ್ ಸ್ವಲ್ಪ ನೋಡ್ಕೊಳ್ಳಿ. ಸೊ ಅನವಶ್ಯಕವಾದಂಥ ವಿಪರೀತ ಖರ್ಚುಗಳು ಪ್ಲಾನ್ ಏನಾದರೂ ಇದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಡನ್ ಖರ್ಚುಗಳು ಬರ್ತಾ ಇದೆ, ಅಥವಾ ಇಂಡಿಯಾದಲ್ಲಿ ಇರಬಹುದು, ಹೊರಗಡೆ ಇರಬಹುದು, ಎಕ್ಸ್ಪೆನ್ಸಸ್ ಸ್ವಲ್ಪ ಹೆವಿ ಬರ್ತಾ ಇದೆ, ಅಥವಾ ಒಂದು ಧೈರ್ಯ ಮಾಡಿ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೊಂಚೂರು ನೀವು ಕೇರ್ಫುಲ್ ಆಗಿರಿ. ಅಂಡ್ ತುಲಾ ಲಗ್ನದವರು ಈ ನಾನು ಹೇಳೋ ಟೈಮಲ್ಲಂತೂ ಭೂಮಿ
ಮನೆ ಪರ್ಚೇಸ್ ಮಾಡೋಂಗಿಲ್ಲ, ರಿಜಿಸ್ಟ್ರೇಷನ್ ಮಾಡೋ ಹಾಗೆ ಇಲ್ಲ. ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು ಕರ್ಮ. ಟೋಟಲಿ ನಿಮಗೆ ಅಕ್ಟೋಬರ್ ಮಂತಲ್ಲಿ ಸೆಪ್ಟೆಂಬರ್ 19ನೇ ತಾರೀಕಿಂದ ಅಕ್ಟೋಬರ್ 1 ಸೊ ಈ ಪೀರಿಯಡ್ ಒಂದು 10-20 ದಿವಸ. ಸೊ ಇಲ್ಲಿ ನೀವು ಭೂಮಿ ಅಂದರೆ ಪರ್ಚೇಸ್ ಮಾಡೋ ಹಾಗೆ ಇಲ್ಲ. ಮೋಸ ಹೋಗ್ತೀರಾ, ಲಾಸ್ ಆಗುತ್ತೆ, ಕಳ್ಕೊತೀರಾ, ಅಥವಾ ಆ ಮನೇಲಿ ನಿಮ್ಮ ಮಕ್ಕಳ ಅಭಿವೃದ್ಧಿ ಹೊಂದಲ್ಲ, ಅಥವಾ ಆ ಮನೇಲಿ ವಾಸ್ತು ದೋಷ, ಅಥವಾ ಆ ಮನೇಲಿ ಮಕ್ಕಳಿಗೆ ಸಂತಾನಕ್ಕೆ ತೊಂದರೆ ಆಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆ ಟೈಮ್ನ ಅವಾಯ್ಡ್ ಮಾಡಿಬಿಟ್ಟು ನಿಮ್ಮ ಜಾತಕ ಚೆಕ್ ಮಾಡಿಸ್ಕೊಂಡು ನೀವು ಮುಂದೆ ಮೂವ್ ಆಗಿ. ಕ್ಲಿಯರಾ? ಸೊ ಇದಿಷ್ಟು ವಿಚಾರಗಳು. ಸೊ ನಿಮಗೆ ಯಾರಿಗೆ? ತುಲಾ ಲಗ್ನದವರಿಗೆ. ಇನ್ನು ಉಳಿದಂತಹ ವೃಶ್ಚಿಕದಿಂದ ಸೊ ಮಿಥುನದವ್ರಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಹಿಂದೆನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಯಾಕೆಂದರೆ ನಿಮಗೆ ಗೊತ್ತು, ನಾನು ಏನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ, ಅಥವಾ ಏನು ಅದು ಹಾಗೇನೆ ಫ್ಲೋ ಬರಬೇಕು, ಅದು ಹಾಗೇನೆ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ನನ್ನ ಹತ್ರ ಸೊ ಬೋರ್ಡ್ ಬಿಟ್ಟರೆ ಬೇರೆ ಇಲ್ಲೇನೂ ಇಲ್ಲ, ನಿಮಗೆ ಗೊತ್ತು. ಹಾಗಾಗಿ ಮತ್ತೆ ಇಷ್ಟೊಂದು ಸ್ಲಿಪ್ ಎಲ್ಲ ಇಟ್ಕೊಂಡು ನಾನು ನ್ಯೂಸ್ ರಿಪೋರ್ಟರ್ ಅಲ್ಲ, ಅಗೇನ್ ಮರ್ಕಿರಿ ಅಲ್ಲ, ಜುಪಿಟರ್. ನಾನೇನು ರಿಸರ್ಚ್ ಮಾಡಿದ್ದೀನಿ, ದಿನನಿತ್ಯ ಏನು ಜಾತಕಗಳ ನೋಡ್ತೀನಿ, ಈ 7 ಇಯರ್ಸಲ್ಲಿ ಏನು ರಿಸರ್ಚ್ ಮಾಡಿದ್ದೀನಿ ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇರೋದು. ಈ ಬಾರಿ ಸ್ವಲ್ಪ ಎಕ್ಸ್ಟ್ರಾ ನವಾಂಶ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಅಂದರೆ ಆ ಟೈಮ್ ಹೇಳೋದ್ನಲ್ಲ, ಆ ಪೀರಿಯಡಲ್ಲಿ ನಮಗೆ ಮೈನಸ್ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಉಳಿದ ಲಗ್ನಗಳು ಬರುತ್ತೆ ನೋಡಿ. ಸೊ ನಿಜವಾದ ಜ್ಯೋತಿಷಕ್ಕೆ ಸೊ ಲೇಟ್ ಆಗುತ್ತೆ, ಬಟ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. 40 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಡೆಫಿನೆಟ್ಲಿ ಗಂಟ್ಲು ಒಣಗುತ್ತೆ. ಸೊ ಹಾಗಾಗಿ ಸೊ ಇದಿಷ್ಟು ವಿಚಾರಗಳು. ಅಗೈನ್ ಇದು ಲಾಸ್ಟ್ ವಿಡಿಯೋ. ಇದೇ ವಿಡಿಯೋಸಲ್ಲಿ ನಾನು ಲಾಸ್ಟ್ ಇನ್ಫಾರ್ಮ್ ಮಾಡ್ತಾ ಇರೋದು. 2ನೇ ತಾರೀಕು ಆದಮೇಲೆ ಪುನಃ ನಾನು ಯಾವುದೋ ಕ್ಲಾಸ್ ಕಂಡಕ್ಟ್ ಮಾಡಲ್ಲ, ಬಿಕಾಸ್ ಹಾಲಿಡೇಸ್ ಇರೋದ್ರಿಂದ. ಲಾಸ್ಟ್ ವಿಡಿಯೋ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸ್ಟೋನ್ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಯಾಕೆ ಈ ಥರ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ಆಫ್ ಗುರುಪುಷಾಮೃತ ಯೋಗ. ಅವತ್ತಿನ ದಿವಸ ನೀವು ನಿಮ್ಮ ಸ್ಟೋನ್ಸ್ನ ಸೊ ಎನರ್ಜಿ ಮಾಡ್ಕೊಳ್ಳೇಬೇಕಾಗುತ್ತೆ. ದ ಮೋಸ್ಟ್ ಪವರ್ಫುಲ್ ಯೋಗ ಅಂತಲೇ ಹೇಳ್ತೀವಿ. ವರ್ಷಕ್ಕೆ ಒಂದೇ ಸರಿ ಬರೋದ್ರಿಂದ, ಅಂದರೆ 2 ಸರಿ ಬರುತ್ತೆ. ಈಗ 26ಅಲ್ಲಿ ಈಗ ಒಂದೇ ಸರಿ ಬಂದಿದೆ. ಅದು ಸೊ ಈ ನೆಕ್ಸ್ಟ್ ಗುರುಗ್ರಹರು ಬೇರೆ ಉಚ್ಚ ಆಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಇದೊಂದು 10 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ನಾನು ಮಾತಾಡ್ತೀನಿ, ಅದು ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ಎಂಡ್ ಆಫ್ ದ ಡೇ ನಿಮ್ಮದು ಟೈಮ್ನ ಕೊಟ್ಟು ಇಷ್ಟೊತ್ತು ನೀವು ನೋಡ್ತಿರಲ್ಲ, ಥ್ಯಾಂಕ್ ಯು. ನನಗೂ ಥ್ಯಾಂಕ್ ಯು. 40 ನಿಮಿಷ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಮ್ಮ ಕಡೆಯಿಂದ ಮನಸ್ಸು ಫ್ರೀಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ನನಗೆ ತುಂಬ ಖುಷಿ. ನನಗೆ ನಾನು ಹುಟ್ಟಿರೋದೇ ಗೈಡ್ ಮಾಡಲಿಕ್ಕೆ, ಹಾಗಾಗಿ ನಂಗೆ ತುಂಬ ಖುಷಿ ಮತ್ತು ತುಂಬ ಹೆಮ್ಮೆ, ಪ್ಲಸ್ ನನಗೆ ತುಂಬ ರೆಸ್ಪೆಕ್ಟ್ ನನ್ನ ಮೇಲೆ. ಯಾಕೆಂದರೆ 40 ಮಿನಿಟ್ಸ್ ನಿಮ್ಮ ಸ್ವಂತ ಮಕ್ಕಳೇ ಅಥವಾ ನಿಮ್ಮ ಸ್ವಂತ ಗಂಡ ಹೆಂಡತಿನೇ ನಿಮ್ಮ ಹತ್ರ 10 ನಿಮಿಷ ಕೂತ್ಕೊಂಡು ಮನಸಾರೆ ಮಾತಾಡಲ್ಲ. ಆ ಥರದ್ದು ನಾನು ಸೊ ನನ್ನ ಚಾನಲ್ನ ನೀವು ನೋಡ್ತೀರಾ ಅನ್ನೋ ಇಂಟೆನ್ಷನಿಂದ ನನಗೆ ಗೊತ್ತಿರೋ ಪುಟ್ಟ ನಾಲೆಜ್ನ ಸೊ ಬಿಡಿಯಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ. ಸೊ ನೋಡಿ. ಸೊ ಹಾಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.